शक्ति सशेषो बभूव नराधारणेनेकरूपे च शक्त यतोऽनेकधा स्वर्गलोकाहिनाना सदा तं गणेशं नमामो भजामः।
దని తోం తనన తనదరన తదరే దని తోం తనన తనదరన తదరే దని తోం తనన తనదరన తదరే దని తదరే తదాని తదరే దాని తోం తనన తనదరన తదరే దని తోం తనన తనదరన తదరే యాలేమో ఎలయల యలాలయ లేమో ఎలయల యలాలల తనదరన అమర వినుత పద అమ్మ జయతు శ్రీరామ సునామ రామ 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 రాక్షస భీమ రవి కుల సోమ రాగత రామ పరమ గురు జగత పావన శీల రామ జయతు శ్రీరామ సునామ అమర వినుత పద రామ జయతు శ్రీరామ సుధామ శ్రీ వీరాంజనేయ స్వామి కృపా పోషిత నాటక మండలికి భక్త మండలికి శ్రీరామ్ కి హనుమాన్ కి బోలో భారత్ మాతా కి ಶ್ರೀ ಮಹೇಶ್ವರಮ್ಮ ದೇವಿಗೆ ಕುಮಾರ್ ಸಿ ಅಧ್ಯಕ್ಷರು VSN ಬ್ಯಾಂಕ್ ಅರ್ಧೇಶಲ್ಲಿ ದಯವಿಟ್ಟು ಅವರನ್ನ ನಮ್ಮ ಕಲಾವಿದರು ಕರ್ಕೊಂಬರ್ಬೇಕಾಗಿ ವಿನಂತೀನಿ. ಅದೇ ರೀತಿ ನಮ್ಮ ಗ್ರಾಮದ ಹಿತೈಷಿಗಳಾದ ಶ್ರೀ ಕೆ ರಮಯ್ಯನವರು ಗ್ರಾಮದ ಹಿತೈಷಿಗಳ ಅರ್ಧೇಶಲ್ಲಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಲಾವಿದರು ಹಿರಿಯ ಕಲಾವಿದರಾದ ಶ್ರೀ ನಾಗರಾಜ್ ದೀಕ್ಷಿತ್ ಅವರು ದಯವಿಟ್ಟು ಬರಬೇಕು. ಇವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮತ್ತೋರ್ವರು ಶ್ರೀ MR ಸೀತಾರಾಮರವರು ಬರಬೇಕಾಗಿತ್ತು. ಕಾರಣಾಂತರದಿಂದ ಅವರು ತಡವಾಗಿ ಬರಲಿದ್ದಾರೆ. ಅದೇ ರೀತಿ ಈ ಒಂದು ನಾಟಕಕ್ಕೆ ವ್ಯವಸ್ಥಾಪಕರಾದ ಶ್ರೀ N ಆನಂದ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, B ನಾಗೇಶ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, C ರಾಜಣ್ಣ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಅದೇ ರೀತಿ ಬಚ್ಚೇಗೌಡರವರು ಕಲಾವಿದರು, AP ನಾಗೇಶ್ ಸಮಾಜ ಸೇವಕರು, R ಶ್ಯಾಮ್ ಪ್ರಸಾದ್ ಸಮಾಜ ಸೇವಕರು, ಅದೇ ರೀತಿ ನಮ್ಮ ಬೆಟ್ಟನಹಳ್ಳಿ ರಾಜಣ್ಣ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ H ಕೆಂಪರಾಜು, ಶ್ರೀಮತಿ ಶೋಭಾ, ಶ್ರೀಮತಿ ಮಂಜುಳಾ, ಶ್ರೀಮತಿ ದೀಪ್ತಿ ಇವರೆಲ್ಲರೂ ಸಹ ಗ್ರಾಮ ಪಂಚಾಯತ್ ಸದಸ್ಯರು. ಅದೇ ರೀತಿ ಮುಖ್ಯ ಆಹ್ವಾನಿತರಾಗಿ ಇರುವಂತಹ ಶ್ರೀಮತಿ ನೇತ್ರಾವತಿ ಅಧ್ಯಕ್ಷರು MPCS, ST ಶಶಿಧರ್ ಆರಕ್ಷಕ ನಿರೀಕ್ಷಕರು ವಿಶ್ವನಾಥಪುರ ಪೊಲೀಸ್ ಠಾಣೆ, ಸಿ ರತ್ನಪ್ಪನವರು ಮಾಜಿ ಅಧ್ಯಕ್ಷರು VSN ಬ್ಯಾಂಕ್, ಕೆ ಚೆನ್ನಪ್ಪನವರು ಮಾಜಿ ಅಧ್ಯಕ್ಷರು MPCS ಬ್ಯಾಂಕ್, ಕೆ ರಂಗಸ್ವಾಮಿರವರು ನಿರ್ದೇಶಕರು VSN ಬ್ಯಾಂಕ್, ಅದೇ ರೀತಿ ಸಿ ಅಪ್ಪಯ್ಯ ನಿರ್ದೇಶಕರು VSN ಬ್ಯಾಂಕ್, ಶ್ರೀಮತಿ ವಿಜಯಮ್ಮ ನಿರ್ದೇಶಕರು VSN ಬ್ಯಾಂಕ್, ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಹೋಟೆಲ್ ಚೇರ್ಮನ್ ಮಾಲೀಕರಾದ ಶ್ರೀ S ವೆಂಕಟೇಶ್, H ರಾಮಾಂಜನಪ್ಪ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀ ಮುನಿವೆಂಕಟಪ್ಪ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, R ನಂದಮೋಹನ್ BJP ಮುಖಂಡರು, M ವೆಂಕಟರಾಜು ಕಲಾವಿದರು, ಶ್ರೀ N ಶ್ರೀಧರ್ ಮುರುಫ್ ಬಾಬು ದೊಡ್ಡೇಗೌಡ, M ಪ್ರಕಾಶ್ ಕಲಾವಿದರು. ದಯವಿಟ್ಟು ಎಲ್ಲರೂ ಸಹ ವೇದಿಕೆ ಮೇಲೆ ಬರಬೇಕಾಗಿ ಕೋರ್ಕೊಳ್ತಾ, ದಯವಿಟ್ಟು ಬೆಟ್ಟನಹಳ್ಳಿ ರಾಜಣ್ಣ ಅವರು ವೇದಿಕೆ ಮೇಲೆ ಬರಬೇಕಂತ ಕೋರ್ಕೊಳ್ತಾ ಇದ್ದೀವಿ. ರಾಜಣ್ಣ ಅವರು ಬರಬೇಕು. ಮಾಜಿ ಹೇಳಿದೆ ಅಧ್ಯಕ್ಷರು MPCS ನೇತ್ರಾವತಿ ಅವರು ಬರಬೇಕು. ಹಂಗೆ ರಾಜಣ್ಣ ಅವರು ಬರಬೇಕು. ಎಲ್ಲರೂ ಬಂದು ಈಗ ರಾಜಣ್ಣವರು ಸಿ ರಾಜಣ್ಣ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈಗ ಈ ಒಂದು ಕಾರ್ಯಕ್ರಮದ ಮುಖ್ಯ ನಾಗೇಶ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಉದ್ಘಾಟನೆ ಈಗ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿದೆ. ಮಾನ್ಯ ಅಧ್ಯಕ್ಷರು VSN ಬ್ಯಾಂಕ್ ಅಧ್ಯಕ್ಷರಾದಂತಹ ಶ್ರೀ C ಚೇತನ್ ಕುಮಾರ್ ಹಾಗೂ ಇತರೆ ಗಣ್ಯರೊಂದಿಗೆ ಉದ್ಘಾಟನಾ ಕಾರ್ಯಕ್ರಮ ಶುರು ಮಾಡೋಣ. ಕಲೆ ಎಲ್ಲರನ್ನು ಕೈ ಬೀಸಿ ಕರೆಯುತ್ತೆ. ಅದರಲ್ಲಿ ಕೆಲವರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತೆ. ಅಂತಹ ಕಲೆನ ಸವಿಲಿಕ್ಕೆ ಬಂದಿರುವಂತಹ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಈ ಒಂದು ಸಂಪೂರ್ಣ ರಾಮಾಯಣ
ಸುಸೂತ್ರವಾಗಿ ನೆರವೇರಲಿ ಅಂತಂದ್ಬಿಟ್ಟು ಉದ್ಘಾಟನೆ ಮಾಡಿದಂತಹ ಶ್ರೀ ಚೇತನ್ ಕುಮಾರ್ ಸೀರ್ ಅವರಿಗೆ ನಮ್ಮ ವೀರಾಂಜನೇಯ ಕೃಪಾಪುರುಷ ನಾಟಕ ಮಂಡಳಿ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಹಾಗೂ ಅವರೊಂದಿಗೆ ಊರಿನ ಗಣ್ಯರಾದಂತಹ ಅಧ್ಯಕ್ಷತೆ ವಹಿಸಿದಂತಹ ಶ್ರೀ ಎಸ್ ನಾಗರಾಜ್ ದೀಕ್ಷಿತ್ರವರು, ಕೆಂಪರಾಜ್, ಅಪ್ಪಯ್ಯ, ಎ ಪಿ ನಾಗೇಶ್, ಆನಂದ್, ರತ್ನಪ್ಪ ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು, ಅಭಿನಂದನೆಗಳು. ದಯವಿಟ್ಟು ನಾಗೇಶ್, ವಿ ನಾಗೇಶ್ ಮಾಜಿ ಸದಸ್ಯರು ಬರಬೇಕು ವೇದಿಕೆ ಮೇಲೆ. ಅಚ್ಚೇವು ಕನ್ನಡದ ದೀಪ ಎಂಬಂತಹ ಸುಗಮವಾದ ವಾದ್ಯವನ್ನು ನುಡಿಸಿದಂತಹ ಎಲ್ಲ ವಾದಕರಿಗೂ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಬಹಳ ಸುಸೂತ್ರವಾದಂತಹ ಒಳ್ಳೆಯ ರೀತಿಯಲ್ಲಿ ಉದ್ಘಾಟನೆ ಆಗಿದೆ. ಈಗ ಸಮಾರಂಭದ ಅಧ್ಯಕ್ಷರಾದ ಶ್ರೀ ಎಸ್ ನಾಗರಾಜ್ ದೀಕ್ಷಿತ್ರವರು ಹಾಗೂ ಉದ್ಘಾಟಕರಾದಂತಹ ಶ್ರೀ ಚೇತನ್ ಕುಮಾರ್ ಸೀರ್ ಅವರು ಮತ್ತು ಮುಖ್ಯ ಅತಿಥಿಗಳಾದ ಎಂ ಆರ್ ಸೀತಾರಾಮರವರಿಗೆ ನಮ್ಮ ವೀರಾಂಜನೇಯ ಕೃಪಾಪುರುಷ ನಾಟಕ ಮಂಡಳಿ ಪರವಾಗಿ ಎಲ್ಲರಿಗೂ ಒಟ್ಟಿಗೆ ಸ್ವಾಗತವನ್ನು ಬಯಸುತ್ತಾ, ಕಾರಣ ಇಷ್ಟೇನೆ, ಕಾಲ ತಡವಾಗಿದೆ. ಉದ್ಘಾಟನೆ ಮಾಡಿದಂತಹ ಶ್ರೀ ಚೇತನ್ ಕುಮಾರ್ ಸೀರ್ ಅವರು ದಯವಿಟ್ಟು ಉದ್ಘಾಟನಾ ಭಾಷಣ ಮಾಡಬೇಕಾಗಿ ಕೋರಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ತುಂಬ ಸಮಯ ಆಗಿದೆ, ತುಂಬ ಜನಸಂಖ್ಯೆ ಸೇರಿದ್ದೀರಾ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರು, ಆತ್ಮೀಯರು, ಅಣ್ಣ ತಮ್ಮಂದಿರು, ತಂದೆ ತಾಯಿ ಸಮಾನರು, ಹಾಗೆ ವೇದಿಕೆ ಮುಂಭಾಗದಲ್ಲಿ ಸೇರಿರುವಂಥ ಕಲಾಭಿಮಾನಿಗಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಸೇರಿದ್ದೀರಾ. ಏನು ಇವತ್ತು ಸೋಮವಾರ ಸಂಜೆ ಅರದೇಶನಹಳ್ಳಿ ಗ್ರಾಮದಲ್ಲಿ ಈ ಸಂಪೂರ್ಣ ರಾಮಾಯಣ ಅನ್ನೋ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇದು ಹಿರಿಯರಿಗೆಲ್ಲ ಗೊತ್ತು, ರಾಮಾಯಣ ಅಂದರೆ ಏನು, ಮಹಾಭಾರತ ಅಂದರೆ ಏನು, ಎಲ್ಲ ವಿಚಾರಗಳು. ಈಗಿನ ಮಕ್ಕಳಿಗೆ ಅದನ್ನು ಟಿ ವಿನಲ್ಲಿ ಯಾವಾಗಾದರೂ ನೋಡಿರ್ತಾರೆ, ಅರ್ಧಂಬರ್ಧ ತಿಳ್ಕೊಂಡಿರ್ತಾರೆ. ಅಂಥ ಪರಿಸ್ಥಿತಿನಲ್ಲಿ ಇಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದಾಗ ಇದ್ರ ಮುಖಾಂತರ ಆದರೂ ಇವತ್ತಿನ ಯುವ ಪೀಳಿಗೆಗೆ ರಾಮ ಯಾರು, ಕೃಷ್ಣ ಯಾರು ಅನ್ನೋ ವಿಚಾರಗಳು ತಿಳಿತಾ ಇದ್ದಾವೆ. ಯಾಕಂತಂದ್ರೆ ಇವತ್ತು ಎಷ್ಟೋ ಜನ ಮಕ್ಕಳು ಕೇಳಿದ್ರೆ ರಾಮನ ಯಾರು, ಕೃಷ್ಣ ಯಾರು ಅಂದ್ರೆ ಗೊತ್ತಿರಲ್ಲ ಅಂತಾರೆ. ಇಂಥ ಪರಿಸ್ಥಿತಿನಲ್ಲಿ ಇಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಜನಗಳಿಗೆ ಎಲ್ಲ ರೀತಿಯಲ್ಲೂ ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ತಾ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ನಮ್ಮಲ್ಲಿ ಹಿಂದೂಗಳು ಎಷ್ಟೋ ಜನಕ್ಕೆ ಪೂರ್ತವಾಗಿ ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಭಗವದ್ಗೀತೆ ಆಗಲಿ ಓದಿರೋರು ಎಷ್ಟು ಜನ ಇದ್ದೀರಿ ಅಂತಂದರೆ 100ರಲ್ಲಿ 4 ಜನ 5 ಜನ ಸಿಗ್ತಾರೆ, ಇಲ್ಲ ಅದು ಕಡಿಮೆನೆ. ಅದೇ ನಾವು ಮುಸ್ಲಿಮರಲ್ಲಿ ನೋಡ್ಬೋದು, ಅವರು ಕುರಾನ್ ಓದಿರ್ತಾರೆ ಪ್ರತಿಯೊಬ್ಬರು, ಯಾರು ಕೇಳಿದ್ರು ಹೇಳ್ತಾರೆ. ಹಾಗೆ ಕ್ರಿಶ್ಚಿಯನ್ನಲ್ಲಿ ಬೈಬಲ್. ಇದೆಲ್ಲ ಏನಂತಂದರೆ ಕಾಲ್ಪನಿಕ, ಯಾರೋ ಒಬ್ಬರು ಬರೆದಿದ್ದನ್ನು ಓದ್ತಾ ಇದ್ದಿದ್ದು. ಆದರೆ ನಮ್ಮ ಹಿಂದೂ ಸಂಸ್ಕೃತಿ ಎಷ್ಟು ಇತಿಹಾಸ ಇದೆ ಅಂತಂದರೆ, ನಮಗೆ 2021 ವರ್ಷದ ಹಿಂದ್ಗಡೆ ಮಾತ್ರ ಕ್ರಿಶ್ಚಿಯನ್ ಧರ್ಮ ಹುಟ್ಟಿದ್ದು, 1000 ವರ್ಷದ ಹಿಂದ್ಗಡೆ ಮುಸ್ಲಿಂ ಧರ್ಮ ಹುಟ್ಟಿದ್ದು. ನಮ್ಮದು ಸನಾತನ ಧರ್ಮ ಅಂತ ಹೇಳ್ತೀವಿ, ಹಿಂದೂ ಧರ್ಮ ಅಂತ ಹೇಳ್ತೀವಿ. ಇದಕ್ಕೆ ಇತಿಹಾಸ ಹೇಳುತ್ತೆ 5000, 10,000, 20,000 ವರ್ಷಗಳ ಇತಿಹಾಸ ಇದೆ ಅಂತ. ಇಂಥ ಇತಿಹಾಸ
ಶುರು ಆಗಿದ್ದೆ ರಾಮಾಯಣ. ರಾಮಾಯಣ ಆದಮೇಲೆ ಮಹಾಭಾರತ. ಯಾಕೆ ಅಂತಂದರೆ ರಾಮನ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಸಾಲಲ್ಲ. ಯಾಕಂತಂದರೆ ಇವತ್ತು ಯಾರಾದರೂ ಸಹ ಒಂದು ಅಣ್ಣ ತಮ್ಮನ ಬಾಂಧವ್ಯ ಹೇಳಬೇಕಾದ್ರೆ ರಾಮ ಲಕ್ಷ್ಮಣಂಗಿರಪ್ಪ ಅಂತ ಹೇಳ್ತಾರೆ. ಅಂದರೆ ಇವತ್ತು ಎಷ್ಟೋ ಜನಕ್ಕೆ ಅಂದರೆ ಅಣ್ಣ ತಮ್ಮರು ಬೆಳೀತಾ 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 ದಾಯಾದಿಗಳಾಗ್ತಾರೆ. ಆದರೆ ಒಬ್ಬ ಇವತ್ತು ಸಹ 10,000 ವರ್ಷದ ಹಿಂದ್ಗಡೆ ಒಂದು ಭಾತೃತ್ವದ ವಿಚಾರ ಹೇಳಬೇಕು ಅಂತಂದರೆ ರಾಮ ಲಕ್ಷ್ಮಣನ ಉದಾಹರಣೆ ಕೊಡ್ತಾರೆ. ಯಾರಾದರೂ ಹೆಣ್ಮಕ್ಳಿಗೆ ಅಮ್ಮ ನಿನಗೆ ರಾಮನಂತ ಗಂಡ ಸಿಕ್ಲಮ್ಮ ಅಂತ ಹೇಳ್ತಾರೆ. ಯಾಕಂತಂದರೆ ರಾಮ ನಮ್ಮ ಮೂಲ ಪುರುಷ. ಆತನ್ನು ನಾವು ಏಕಪತ್ನಿ ವ್ರತಸ್ಥ ಅಂತ ಹೇಳ್ತೀವಿ. ಆತನ್ನು ಪೂಜೆ ಮಾಡ್ತೀವಿ. ಆತನ್ನೇ ಆದರ್ಶವಾಗಿ ನಾವು ಪೂಜೆ ಮಾಡ್ತಾ ಇರ್ತೀವಿ. ಆತನ ಆದರ್ಶವಾಗಿ ಪಾಲನೆ ಮಾಡ್ತಾ ಇರ್ತೀವಿ. ಹಾಗೆ ಇವತ್ತು ಬಲವಂತ ಯಾರಪ್ಪ ಅಂದರೆ ಹನುಮಂತ. ಬಲವಂತ ಅಂದರೆ ಹನುಮಂತ. ನಾವೆಲ್ಲರೂ ಇವತ್ತು ಊರಿಗೆ ಪ್ರತಿ ಊರಿಗೂ ಸಹ ಆಂಜನೇಯನ ದೇವಸ್ಥಾನ ಇರುತ್ತೆ. ಇತಿಹಾಸ ಏನು ಹೇಳುತ್ತೆ ಅಂದರೆ ಊರನ್ನು ಕಾಯ್ತಿದ್ದವನು ಹನುಮ ಅಂತ. ಇಂಥ ಒಂದು ಸಂಸ್ಕೃತಿ ನಮ್ಮ ಆಚರಣೆಗಳನ್ನು ನಾವು ಎಷ್ಟೋ 25 ವರ್ಷ ಆಗಿತ್ತು ನಮ್ಮಲ್ಲಿ ಸಂಪೂರ್ಣ ರಾಮಾಯಣ ಮಾಡಿ ಅಂತ ಹೇಳೋದು. ಅಂಥ 25 ವರ್ಷ ಆದಮೇಲೆ ಒಂದು ಒಳ್ಳೆಯ ಕಾರ್ಯಕ್ರಮ ರೂಪಿಸಿರೋದಕ್ಕೆ ನಮ್ಮ ಅರದೇಶನಹಳ್ಳಿ ಕಲಾವಿದರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ದೇವರವ್ರಿಗೆ ಇನ್ನೂ ಪ್ರತಿ ವರ್ಷ ಇಂಥ ಒಂದು ನಾಟಕ ಆಡೋಂಥ ಶಕ್ತಿ ಕೊಡಲಿ. ಅವರು ಒಂದು ಯಾವುದಾದ್ರೂ ನಾಟಕ ಆಡಬೇಕಾದ್ರೆ ಅಷ್ಟು ಈಸಿ ಅಲ್ಲ. ಈಗ ನಾವು ನಾನು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ಅಲ್ಲೇನಿಲ್ಲ, ಒಂದೊಂದು ನಿಮಿಷ ಕಟ್ ಮಾಡ್ತಾರೆ, ಅಲ್ಲಿಂದ ಎಲ್ಲಿಂದ ಸೇರಿಸಿ ಮಾಡ್ತಾರೆ. ಇಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಯತ್ನ ಮಾಡಿ 5-6 ತಿಂಗಳು ಪ್ರಾಕ್ಟೀಸ್ ಮಾಡಿ ಇವತ್ತು ಅವರ ಗಂಟ್ಲು ಪಾಪ ಅವಾಗೆ ನಮ್ಮ ರಾಜಣ್ಣವ್ರಿಗೆ ಹೇಳ್ತಿದ್ರು ಗಂಟ್ಲು ಏನೋ ಸ್ವಲ್ಪ ಪ್ರಾಬ್ಲಮ್ ಆಗೈತೆ ಅಂತ ರಾಮಣ್ಣವ್ರಿಗೆ. ಅದನ್ನೆಲ್ಲ ಅವರು ಶ್ರದ್ಧೆಯಿಂದ ಕಲಿತು ಇವತ್ತು ನಿಮ್ಮ ಮುಂದೆ ಪ್ರದರ್ಶನ ಮಾಡೋಕ್ಕೆ ಬಂದಿದ್ದಾರೆ. ದಯವಿಟ್ಟು ಅವ್ರಿಗೆಲ್ಲರೂ ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂಥೇಳಿ ನನ್ನ 2 ಮಾತು ಮುಗಿಸ್ತೀನಿ. ಈ ಮಾತನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂಥ ಈ ವೇದಿಕೆಗೆ ನಮ್ಮ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ನಮಸ್ಕಾರ ಮಾಡ್ತಾ ಒಂದು 2 ಮಾತು ಹೊಡಿದೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ನಮಸ್ಕಾರ. ಇಷ್ಟೊತ್ತು ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂತಹ ಚೇತನ್ ಕುಮಾರ್ ಅವರಿಗೆ ಧನ್ಯವಾದಗಳು. ಹಾಗೆ ಹಿರಿಯ ಕಲಾವಿದರು ಮತ್ತು ಸಹ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಊರಿನ ಸುತ್ತಮುತ್ತ ಯಾವುದೇ ಒಂದು ನಾಟಕ ಆಡಬೇಕಾದ್ರೂ ಕೂಡ ಆಗಿರೋದನ್ನ ನಾಗರಾಜ್ ದೀಕ್ಷವರು ದಯವಿಟ್ಟು 1-2 ಮಾತಾಡಬೇಕು ಅಂತ ಅಧ್ಯಕ್ಷತೆ ಭಾಷಣ. ವೇದಿಕೆ ಮೇಲಿರತಕ್ಕಂಥ ಗಣ್ಯವರ್ಗದವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರೋದಂಥ ಕಲಾಭಿಮಾನಿಗಳೇ, ಈ ದಿನ ಒಂದು ಸುದೈವ ಅಂತ ಹೇಳ್ಬೋದು. ಹೇಮಂತ್ ಆಚಾರ್ಯರವರ ಸಾರಥ್ಯದಲ್ಲಿ ಅವರು ಬಹಳ ವಿದ್ಯಾವಂತರು ಹಾರ್ಮೋನಿಯಮ್ಮಲ್ಲಿ. ಅಂಥವರ ಸಾರಥ್ಯದಲ್ಲಿ ಈ ಸಂಪೂರ್ಣ ರಾಮಾಯಣ ನಾಟಕ ನಡೀತಾ ಇದೆ. ಹಾಗೆ ತಬಲದಲ್ಲಿ ಶ್ರೀ ಗುಂಡಣ್ಣನವರು ಹೆಸರಾದಂಥ ಕಲಾವಿದರು, ಅದರಲ್ಲಿ ಯಾರು ಎಣಿಸೋಗೆ ಇಲ್ಲ. ಆಮೇಲೆ ಶೋಕೇಶ್ ಕುಮಾರ್ ಅವರ ಮಗ ಬಂದಿದ್ದಾರೆ. ಅವರು ನಮ್ಮ ಅಳಿಯನ ಸ್ನೇಹಿತ ಅಂತಲೂ ಗೊತ್ತಾಯಿತು. ಅವರು ಸಹ ಅವ್ರ ತಂದೆ ಮಹಾ ಒಳ್ಳೆ ಕಲಾವಿದರು. ಹಾಗೆಯೇ ದಬ್ಬೆಘಟ್ಟದ ನಂಜುಂಡಸ್ವಾಮಿಯವರು ನಮಗೆ 20 ವರ್ಷದ ಮೊದಲೇನೇ ನಮ್ಮ ನಾಟಕಕ್ಕೆ ಸಂಪೂರ್ಣ ರಾಮಾಯಣ ನಾಟಕಕ್ಕೆ ಕ್ಯಾಸಿಯೋ ಬರ್ಸೋಕ್ಕೆ ಬಂದಿದ್ದರು. ಆಮೇಲೆ ಈಗ ಸೀತೆ ಪಾತ್ರವನ್ನು ಮಾಡುತ್ತಿರುವ ತಾರಾರವರು ಸಹ ಬಹಳ ಚೆನ್ನಾಗಿ, ನೀವು ಯಾರು ಸೀತೆ ಪಾತ್ರ ಅಂಥ ಪಾತ್ರವನ್ನು ನೋಡಿರಲ್ಲ. ದಯವಿಟ್ಟು ಆ ನಮ್ಮ ಹುಡುಗರು ಸಹ ಚೆನ್ನಾಗಿ ಕಲ್ತಿದ್ದಾರೆ. ಅವರು ಸಹ ಪ್ರೋತ್ಸಾಹಿಸಬೇಕು ಅಂತ ತಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ನಾನು ತಮ್ಮನ್ನು ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. ಗುಬ್ಬಿ ರಾಜೂರವರು ವೈಲಿನ್ಗೆ ಬಂದಿದ್ದಾರೆ. ಅವ್ರಿಗೂ ಸಹ ನಾನು ವೇದಿಕೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಧ್ಯಕ್ಷತೆ ಭಾಷಣ ಬಹಳ ಚಿಕ್ಕದಾಗಿ ಮುಗಿಸಿದ್ರೆ ಅವರಿಗೆ ಧನ್ಯವಾದಗಳು ಅರ್ಪಿಸುತ್ತಾ ಈಗ ಸನ್ಮಾನ. ದಯವಿಟ್ಟು ಬೇರೆ ಯಾರು ಮಾತಾಡ್ಬೋದು. ಎಲ್ಲರ ಪರವಾಗಿ ಅಧ್ಯಕ್ಷತೆ ಮಾತಾಡಿದ್ದಾರೆ. ಸನ್ಮಾನ ಪ್ರಥಮವಾಗಿ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ಚೇತನ್ ಕುಮಾರ್ ಸೀರ್ ಅವರಿಗೆ ಸನ್ಮಾನ ನಮ್ಮ ಕಾರ್ಯಕರ್ತರಿಂದ. ದಯವಿಟ್ಟು ಸಂಘದ ಕಾರ್ಯಕರ್ತರು ದಯವಿಟ್ಟು ಬರಬೇಕು, ಸನ್ಮಾನ ಮಾಡಬೇಕು. ಅದೇ ರೀತಿ ಈಗ
ನಮ್ಮ ವೀರಾಂಜನೇಯ ಕೃಪಾ ಪರಿಷದ ನಾಟಕ ಮಂಡಳಿಯವರ ಸನ್ಮಾನವನ್ನು, ಅದೇ ರೀತಿ ಅಧ್ಯಕ್ಷತೆ ವಹಿಸಿದಂತಹ ಶ್ರೀ ನಾಗರಾಜ್ ದೀಕ್ಷಿತ್ರವರಿಗೆ ಸನ್ಮಾನ, ಶ್ರೀ ಎಸ್ ನಾಗರಾಜ್ ದೀಕ್ಷಿತ್ರವರಿಗೆ ಸನ್ಮಾನ, ನಮ್ಮ ಅದೇ ರೀತಿ ನಮ್ಮ ಹಾರ್ಮೋನಿಯಂ ಗುರುಗಳು ದಯವಿಟ್ಟು ಬರಬೇಕು ವೇದಿಕೆ ಮೇಲೆ. ಹಾರ್ಮೋನಿಯಂ ಗುರುಗಳು ಹೇಮಂತ್ ಆಚಾರ್ಯ ಅವರು, ಶ್ರೀಯುತ ರಾಜಣ್ಣ ಸಿ ರವರಿಗೆ ಸನ್ಮಾನ, ಅದೇ ರೀತಿ ರಾಜಣ್ಣರವರು ಬೆಟ್ಟನಹಳ್ಳಿ. ದಯವಿಟ್ಟು ಎಸ್ ವೆಂಕಟೇಶ್ ಅವರು ಮಾಜಿ ಅಧ್ಯಕ್ಷರು. ನೆಕ್ಸ್ಟು ಎಚ್ ಕೆಂಪರಾಜು ಸದಸ್ಯರು. ಎಚ್ ಕೆಂಪರಾಜ್ರವರು ಆದಷ್ಟು ಬೇಗ. ಎ ಪಿ ನಾಗೇಶ್ ಅವರಿಗೆ ಸನ್ಮಾನ, ಅದೇ ರೀತಿ ಸಿ ಅಪ್ಪಯ್ಯ, ಎಚ್ ರಾಮಂಜನಪ್ಪ, ರತ್ನಪ್ಪ ಅವ್ರಿಗಾಯಿತು. ಆಮೇಲೆ ಇವರು ಶ್ರೀಮತಿ ನೇತ್ರಾವತಿ ಅವರಿಗೆ. ಶ್ರೀ ನಾಗೇಶ್ ರವರಿಗೆ ಸನ್ಮಾನ, ಮಾಜಿ. ಅದೇ ರೀತಿ ಬಚ್ಚಪ್ಪರವರು ಅವರಿಗೆ ಸಹ ನಮ್ಮ ಕೃಪಾಂಶ ನಾಟಕ ಮಂಡಳಿಯಿಂದ ಸನ್ಮಾನವನ್ನು ನಿರ್ವಹಿಸ್ತಾ ಇದ್ದೀವಿ. ಅದೇ ರೀತಿ ವೆಂಕಟರಾಜ್ರವರು, ವೆಂಕಟರಾಜ್ರವರಿಗೆ, ರಂಗಸ್ವಾಮಿ ಕೆ ರವರಿಗೂ ಸಹ ಸನ್ಮಾನ. ರಂಗಸ್ವಾಮಿ ಕೆ, ಅದೇ ರೀತಿ ಮುನಿ ವೆಂಕಟಪ್ಪ, ದೊಡ್ಡೇಗೌಡ, ಪ್ರಕಾಶ್ ಎಂ, ದೊಡ್ಡೇಗೌಡ ಪ್ರಕಾಶ್ ಅವರಿಗೆ ಸನ್ಮಾನ. ಆಯ್ತು, ಹೇಳಿದೆ. ವಿಜಯಮ್ಮ ನೇತ್ರಾವತಿ ಹೇಳಿದ್ದೀನಿ ಎಲ್ಲರಿಗೂ, ಹೇಳಿದೆ. ವಿಜಯಮ್ಮರವರಿಗೆ ಹಾಗೂ ನೇತ್ರಾವತಿಯವರಿಗೆ ನಮ್ಮ ವೀರಾಂಜನೇಯ ಕೃಪಾ ಪರಿಷದ ನಾಟಕ ಮಂಡಳಿಯಿಂದ ಸನ್ಮಾನ ನೆರವೇರ್ತಾ ಇದೆ. ಸನ್ಮಾನ ಸ್ವೀಕರಿಸಿದಂತಹ ಎಲ್ಲರಿಗೂ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಎನ್ ಆನಂದ್ ಅವರು ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು, ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸನ್ಮಾನವನ್ನು. ದಯವಿಟ್ಟು ಆನಂದ್ ಅವರು ಸನ್ಮಾನ ಸ್ವೀಕರಿಸಬೇಕು. ಹಲೋ, ದಯವಿಟ್ಟು ಆನಂದ್ ಅವರು ಕುತ್ಕೋಬೇಕಿಲ್ಲಿ. ಆನಂದ್ ಅವರು ನಾವು
ನಾವು ಎಷ್ಟೋ ಸಲ ಹಾಗೆ ಪಕ್ಕದಾಗಿರೋರು ಮರ್ತೋಗ್ಬಿಡ್ತೀರಿ. ಓಕೆ ನೆಕ್ಸ್ಟ್ ದಯವಿಟ್ಟು ಹೇಮಂತ್ ಆಚಾರ್ಯ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಹೇಮಂತ್ ಆಚಾರ್ಯರೊಬ್ಬರು. ಹೇಮಂತ್ ಆಚಾರ್ಯ ಅವರು ದಯವಿಟ್ಟು ಬರಬೇಕು. ಅವರಿಗೆ ನಮ್ಮ ಅಧ್ಯಕ್ಷರು ಹಾಗೂ ಉದ್ಘಾಟಕರು ದಯವಿಟ್ಟು ಅವರಿಗೆ ಸನ್ಮಾನ ಮಾಡಬೇಕಾಗಿರುತ್ತೆ. ಅದೇ ರೀತಿ ರಾಜಣ್ಣವರು ಬನ್ನಿ, ದಯವಿಟ್ಟು ಉದ್ಘಾಟನೆ ಮಾಡಿ. ಸ್ಪೆಷಲ್ ಆಯ್ತು ಈಗ ಚಂದ್ರಶೀಲಿಲ್ಲ, ಬನ್ನಿ ಬನ್ನಿ. ಅದೇ ರೀತಿ ನಮ್ಮ ಚಂದ್ರಶೇಖರ್ ಅವರು ದಯವಿಟ್ಟು ಬರಬೇಕು ವೇದಿಕೆ ಮೇಲೆ. ಕೊಡಪ್ಪ ಮೊಮೆಂಟೇ ಕೊಡಪ್ಪ. ಅವ್ರಿಗೆ 8 ಗಂಟೆಗೆ ಶುರು ಮಾಡಿ. ನೆಕ್ಸ್ಟ್ ತಬಲಾ ವಾದಕರು ಗುಂಡಾಡರವರು, ಅದೇ ರೀತಿ ಕ್ಲಾರನೆಟ್ ನಮ್ಮ ಶೋಕೇಶ್ ಕುಮಾರ್ ಅವರ ಮಕ್ಕಳು. ದಯವಿಟ್ಟು ಬರಬೇಕು ವೇದಿಕೆ ಮೇಲೆ. ನಮ್ಮ ದಬ್ಬೆಕಟ್ಟವರು ನಾನು ದಯವಿಟ್ಟು ಮುಗಿಸ್ಬೋಣ. ಇದು ಮುಗಿದ್ರ ನಂತರ ಕಾರ್ಯಕ್ರಮ ನಾಟಕ ಶುರು ಮಾಡೋದು ಮತ್ತೆ ಇದು ಮಾಡೋದು ಬೇಡ ಅಂತ. ಅದೇ ರೀತಿ ತಬಲಾ ವಾದಕರಂತಹ ನಮ್ಮ ದಬ್ಬೆಘಟ್ಟ ನಂಜುನ್ ಸ್ವಾಮಿ ಅವರ ಕ್ಯಾಸಿಯೋದಲ್ಲಿ, ತಬಲಾ ವಾದಕರು ಗುಂಡಣ್ಣವರು, ಪಿಟೀಲ್ ವಾದಕರು ಗುಬ್ಬಿರಾಜು, ಕ್ಲಾರನೆಟ್ ನವೀನ್ ಕುಮಾರ್, ಶೋಕೇಶ್ ಕುಮಾರ್ ಅವರ ಮಗ. ಈ ನಮ್ಮ ಎಲ್ಲ ನಾಟಕದ ಇದು ಸಂಪೂರ್ಣ ಚಿತ್ರಣವನ್ನು ಚಿತ್ರೀಕರಿಸುವಂಥ ದಯವಿಟ್ಟು ಮುರಳೀರವರು ಬಂದು ವೇದಿಕೆ ಮೇಲೆ ಬರಬೇಕು. ಅವ್ರಿಗೂ ಸಹ ಸನ್ಮಾನ ನೀಡಲಾಗ್ತಾ ಇದೆ. ಅಲ್ಲಿ ಕೊಟ್ಟು ಬಿಡಲ್ಲ, ಅಲ್ಲಾಯ್ತು ಆರಾಯ್ತು ಬಿಡು. ಓಕೆ, ದಯವಿಟ್ಟು ಉಂಗುರ ಕೃಷ್ಣಮೂರ್ತಿ ಅವರು ಹಿರಿಯ ಕಲಾವಿದರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಒಂದು ಪುಟ್ಟ ಸನ್ಮಾನ ಸ್ಪೀಕರ್ ಬೇಕು ಹೊರಕೊಳ್ತಾ ಇದ್ದೀವಿ. ದಯವಿಟ್ಟು ಬನ್ನಿ ಪ್ಲೀಸ್, ಬನ್ನಿ ಬನ್ನಿ ಬನ್ನಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಉಂಗುರ ಕೃಷ್ಣಮೂರ್ತಿ ಅವರು. ದಶರಥ ಮಹಾರಾಜ ವಿಜಯತೆ. ಮಂತ್ರಿ ಕೇಳು, ಇಂತು ನಾನು ರಾಜಾವ ಮಂತ್ರಿ ಕೇಳು. ಇಂತು ನಾನು ರಾಜಾವ ಮಂತ್ರಿ ಕೇಳು. ಇಂತು ನಾನು ರಾಜಾವ ಮಂತ್ರಿ ಕೇಳು. ಸಂತಸದಿಂದಾಲೆ ಸಂತಸದಿಂದಾಲೆ ಸಂತಸದಿಂದಾಲೆ
ರಾಮಚಂದ್ರ ಗೀರಾಜ ಮಂತ್ರಿ ಏ ಕೇಳು ಇಂದು ನಾನು ರಾಜವ ಮಂತ್ರಿ ಏ ಕೇಳು ಆ ಕೋಸಲ ದೇಶವ ಸುಕುಮಾರ ಶ್ರೀರಾಮನಿಗೆ ಕೋಸಲ ದೇಶವ ಸುಕುಮಾರ ಶ್ರೀರಾಮನಿಗೆ ದೇಶಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಆಶಯಂ ಕಟ್ಟೋವೆ ಮಂತ್ರಿಯೇ ಕೇಳು ಇಂದು ನಾನು ರಾಜ್ಯವ ಮಂತ್ರಿ ಏ ಕೇಳು ಆ ಪರಮ ಪೂಜ್ಯರಾದ ವಸಿಷ್ಠ ಮುನಿಪುಂಗವರೇ, ದಶರಥ ರಾಜೇಂದ್ರ, ಸುಮಂತ್ರ ಮಂತ್ರಿವರೇರೇ, ಮಹಾರಾಜ, ನಾನು 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನನ್ನ ಸುಕುಮಾರನಾದ ಶ್ರೀ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಿ ವಿಶ್ರಾಂತಿ ಪಡೆಯಬೇಕೆಂದಿರುವೆನು. ಗುರುದೇವ ರಾಜೇಂದ್ರ, ಇದಕ್ಕೆ ತಮ್ಮ ಅಭಿಪ್ರಾಯವೇನು? ರಾಜೇಂದ್ರ, ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ ಸೀತಾರಾಮರ ಪಟ್ಟಾಭಿಷೇಕ ಗುರುದೇವ ದಶರಥ ರಾಜೇಂದ್ರ, ಗುರುದೇವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯದಲ್ಲಿ ನನಗೆ ಮಾತ್ರವಲ್ಲದೆ ದೇವಾನುದೇವತೆಗಳಿಗೂ ಸಂತೋಷವಾಗಿರುವಲ್ಲಿ ನನ್ನ ಅನಿಸಿಕೆಯೂ ಬೇಕೆ. ನನಗೆ ಬಹಳ ಸಂತೋಷ. ಧನ್ಯನಾದೆನು ಗುರುದೇವ, ಧನ್ಯನಾದೆನು. ಸುಮಂತ್ರರೇ, ಮಹಾರಾಜ, ಇದಕ್ಕೆ ತಮ್ಮ ಅಭಿಪ್ರಾಯವೇನು ತಿಳಿಸಲೇ ಇಲ್ಲವಲ್ಲ? ಕೋಸಲ ದೇಶಕ್ಕೆ ಬಂದಿದೆ ಶಿವ ದೇವಮಾನವರೆಲ್ಲ ಸಂತಸ ಪಡುವಂತ ಕೋಸಲ
ದೇಶಕ್ಕೆ ಬಂದಿದೆ ಶುಭ ದಿನ. ದೇವಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಮಂತ್ರ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ಪಡುವಂತ ಈ ದಿನ ಶುಭ ದಿನ. ಸಂತಸ ಪಡುವಂತ ಈ ದಿನ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಶುಭ ದಿನ ಈ ದಿನ. ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ಹೇಳಿದಂತೆ ಪುರಜನ ಪರಿಜನರು ಎಲ್ಲರಿಗೂ ಆನಂದವಾಗಿರುವಾಗ ನನಗೂ ಸಹ ಸಂತೋಷವೇ. ಬಹಳ ಸಂತೋಷವಾಯಿತು. ಹಾಗಾದರೆ ನೀವು ಈಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ಹಾಗೇ ಆಗಲಿ ಗುರುದೇವ ಗುರುದೇವ, ರಾಜೇಂದ್ರ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವೊಂದನ್ನು ಗುರುತಿಸಿ ಹೇಳಿ. ಹಾ ರಾಜೇಂದ್ರ, ಗುರುದೇವ. ನಾಳೆ ಗುರುವಾರ ಶುದ್ಧ ಪಕ್ಷ ಪಂಚಮಿ ಅಭಿಜನ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಹಳ ಪ್ರಶಸ್ತವಾಗಿದೆ. ಧನ್ಯನಾದೆನು ಗುರುದೇವ, ಧನ್ಯನಾದೆನು. ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಎಂದು ಎನ್ನನು ಕರೆಸಿದ ಪರಿ ಎಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಬಲಿ. ಇಂದು ಎನ್ನನು ಕರೆಸಿದ ಬಲಿ. ಚಂದದಿಂದ ಬೇಳೆ ಜನಕಲೇ ತಂದೆಯೇ. ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ಜನಕ, ನಮಸ್ಕರಿಸುವೆನು. ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು ತಂದೆ? ರಾಮಚಂದ್ರ, ನಿನ್ನನ್ನು ಕರೆಸಿದ ಕಾರ್ಯವು ಅತಿ ಮಾತ್ತರವಾದದ್ದು. ಅದೇನೆಂದರೆ ಈ ಕೋಸಲ ಸಾಮ್ರಾಜ್ಯವನ್ನು ನಾನು 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನಿನಗೆ ಪಟ್ಟಾಭಿಷೇಕ ಮಾಡಿ ವಿಶ್ರಾಂತಿ ಪಡೆಯಬೇಕೆಂದಿರುವೆನು. ಜನಕ, ಕುಮಾರ, ಭರತ ಶತ್ರುಘ್ನರು ರಾಜಧಾನಿಯಲ್ಲಿ ಇಲ್ಲದಿರುವ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಅವಸರವೇನು ತಂದೆ? ಕುಮಾರ, ಪೂಜ್ಯರಾದ ವಶಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾದ್ದರಿಂದ ಈ ರೀತಿ ಮಾಡಬೇಕಾಯಿತೇ ವಿನಃ ಭರತ ಶತ್ರುಘ್ನರನ್ನು ಬಿಟ್ಟು ಮಾಡಬೇಕೆಂದಿಲ್ಲ. ಅವರಿಗೂ ಹೇಳಿ ಕಳಿಸಿದ್ದೇನೆ. ಸಕಾಲಕ್ಕೆ ಬರುವ ನಿರೀಕ್ಷೆ ಇದೆ. ಅಲ್ಲದೆ ಹಾಲಸ್ಯಂ ಅಮೃತಂ ವಿಷಂ. ಶುಭ ಕಾರ್ಯಕ್ಕೆ ವಿಳಂಬವೇ
ವಿಳಂಬವೇ ವಿಷವಾಗುವುದು. ನೀನು ಚಿಂತಿಸಬೇಡ. ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು. ಮಹದಾಜ್ಞೆ. ಪೂಜ್ಯರಿಗೆ ವಂದಿಸುವೆನು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ನೀನು ಮಂಗಳ ಸ್ನಾನ ಮಾಡಿ ಶುಚಿರ್ಭೂತನಾಗಿರು. ಕಾಲವರಿದು ಬಂದು ನಾನೇ ರಕ್ಷಾಬಂಧನವನ್ನು ಕಟ್ಟುತ್ತೇನೆ. ಧನ್ಯನಾದೆನು ಗುರುದೇವ, ಧನ್ಯನಾದೆ. ಬಾ ನನ್ನ ಸಂಗಡ. ಸುಮಂತ್ರರೇ, ಸುಮಂತ್ರರೇ, ಮಹಾರಾಜ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಾಚಾರವನ್ನು ನಾಡಿನೆಲ್ಲೆಡೆಯಲ್ಲಿ ತಿಳಿಸಿಬಿಡಿ. ಹಾಗೇ ಆಗಲಿ. ಸಂಭ್ರಮವು ರಾಜ್ಯದ ರೀತಿಯು ಹೋಗಿದ ರಾಜ್ಯದ ಅಯೋಧ್ಯ ನಗರದಲ್ಲಿ ಸಂತೋಷ ಸೂಚಿತವಾದ ಸಂಭ್ರಮಗಳೇ ಕಂಡು ಬರುವುದಲ್ಲೋ ಕಾರಣವೇನಿರಬಹುದು? ರಾಮರಾಜ್ಯ, ರಾಮರಾಜ್ಯ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ, ರಾಮರಾಜ್ಯ. ಈ ಸಂತೋಷಕ್ಕೆಲ್ಲ ಕಾರಣ ರಾಮಚಂದ್ರನ ಪಟ್ಟಾಭಿಷೇಕನೋ? ಕೈಕೆಗೆ ಕಷ್ಟ ಬಂತಲ್ಲೋ? ಅಂದರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು. ಇದರಿಂದ ಲೋಕ ಕಲ್ಯಾಣವೆಲ್ಲವೂ ಸ್ಥಗಿತವಾಗಿದೆ. ಸರಿ ಕೂಡದು. ರಾಮನಿಗೆಂದು ಪಟ್ಟಾಭಿಷೇಕ ಆಗಕೂಡದು. ಏನು ಮಾಡಲು? ಇದಕ್ಕೆ ನನ್ನ ಕೈಕಾದೇವಿಯೇ ಸಮರ್ಥಳು. ತಡಬೇಕೆ? ಈಗಲೇ ನಮ್ಮ ರಾಣಿಯ ಮಂದಿರಕ್ಕೆ ಹೋಗುವೆ. ಪಟ್ಟಾಭಿಷೇಕ ಭಗವತಿ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ತೇಜೆ ವಿಶ್ವೇಶ್ವರಿ ಅಮ್ಮ ಅಮ್ಮ.
ಅಮ್ಮ ದೇವಿ ಮಹಾದೇವಿ ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ ಭಕ್ತ ಕೋಟಿ ಜನ ಹೃದಯದ ದೇವತೆ ಭಕ್ತ ಕೋಟಿ ಜನ ಹೃದಯದ ದೇವತೆ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ಧರೆಯೊಳು ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಪಾಸರಿದೆ ನಿನ್ನ ವಿಖ್ಯಾತಿ ಧರೆಯೊಳು ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಪಾಸರಿದೆ ನಿನ್ನ ವಿಖ್ಯಾತಿ ನಾಡನಾಡಿನೋಳು ನಿನ್ನದೇ ಖ್ಯಾತಿ ತಾಯಿ ಜಗನ್ಮಾತೆ ನಾಡನಾಡಿನೋಳು ನಿನ್ನದೇ ಖ್ಯಾತಿ ಕರುಣೆಯಿಂದ ಬಂದು ಎನ್ನ ಸಲಹು ಕರುಣೆಯಿಂದ ಬಂದು ಎನ್ನ ಸಲಹು ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ಅಮ್ಮ ಭಗವತಿ ನಮಃ ವಿಶ್ವೇಶ್ವರಿ ಅಮ್ಮ ತಾಯಿ ಜಗನ್ಮಾತೆ ಸದಾ ಕಾಲವು ನನ್ನ ಪತಿದೇವರಿಗೂ ನನ್ನ ಮಕ್ಕಳಿಗೂ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಬೇಕೆಂದು ಸದಾ ನಿನ್ನಲ್ಲಿ ಬೇಡಿಕೊಳ್ಳುವೆನು ತಾಯಿ. ಇದೇನು ನನ್ನ ಪ್ರಾಣಕಾಂತನು ಇಷ್ಟು ಹೊತ್ತಾದ್ರೂ ನನ್ನ ಅಂತಃಪುರಕ್ಕೆ ಬಾರದಿರಲು ಕಾರಣವಾದ್ರೆ ಏನಿರಬಹುದು? ಈ ನನ್ನ ಮನಸ್ಸಿನ ಕಳವಳವನ್ನು ನಾನೇನೆಂದು ಹೇಳಲಿ? ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾದಳಲಾರೆ, ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾದಳಲಾರೆ, ಮನಸ್ಸಿನ ಕಳವಳ ಪ್ರಾಣೇಶ್ವರ ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ, ಧಗ ನೆತ್ತಿದೆ ಮನಸ್ಸಿನ ವೇದನೆ, ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ, ಕಾಂತನು ಏತಕೋ ಬಾರದೆ ನಿಂತನು. ಕಾಂತನು ಏತಕೋ ಬಾರದೆ ನಿಂತನು, ಮನಸ್ಸಿನ ಕಳವಳ
ಲವಾ ರಾಣಿ ಸೀತಜ ನಯ್ಯನ ಸೀತವ ನೆಲ್ಲವ ಸೀತಜ ನಯ್ಯನ ಸೀತವ ನೆಲ್ಲವ ವಿಸ್ತರಿಸುತ್ತಲಿ ನಾರಮನೆಗೀಗ ಮನಸ್ಸಿನ ಮನಸ್ಸಿನ ಭ್ರಮೆಯ ನಾದಳಲಾರೆ ಮನಸ್ಸಿನ ಕಳವಳ ನನ್ನ ಪ್ರಿಯ ಸಖಿಯಾದ ಮಂಥರೆಯೂ ಬಾರಲಿಲ್ಲವಲ್ಲ, ಕಾರಣವೇನಿರಬಹುದು? ಪಟ್ಟಾಭಿಷೇಕ ನಗರಬೇಕು ಕೈಕಾ 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 ದೇವಿ ಯಾರು? ಓ ನಾನು ಮಂಥರ, ಬಂದೆಯ? ಬಾಬಾ ಬಾಬಾ, ಸುಖಾಗಮನವೇ? ಸೌಖ್ಯದಿಂದಿರುವೆಯಾ? ಕ್ಷೇಮವೇ ಮಂಥರ? ಅಯ್ಯೋ ಅಯ್ಯೋ, ನನ್ನ ಸುಖವಾಗಿರಲಿ. ರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಏನು? ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವೇ? ಬಹಳ ಸಂತೋಷ ಮಂಥರ. ಕಂದನಾದ ರಾಮಗೆ ಮಂಥರ ತಂದಿರುವೆ. ಈ ದಿನ ನನ್ನ ಪ್ರಿಯಪುತ್ರನಾದ ರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವ. ಇಂತಹ ಶುಭ ವಾರ್ತೆಯನ್ನು ತಂದಿರುವ ನಿನಗೆ ಬಹುಮಾನವಾಗಿ ಏನು ಕೊಡಲಿ? ನೋಡು, ಏನನ್ನ ಕೊಡು.
ಏನಾದ್ರೂ ಏಕೆ ಕೊಡಲಿ, ಈ ಕಂಠಿಹಾರವನ್ನೇ ಕೊಡುವೆನು. ಲೋಕದಲ್ಲಿ ನಿನ್ನಂತ ಮೂಢ ಸ್ತ್ರೀಯು ಉಂಟೆ? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಮುಂದೆ ಬರುವ ಕಷ್ಟಗಳನ್ನು ಚೆನ್ನಾಗಿ ಅನುಭವಿಸಿ. ಏನು ಹೇಳಿದೆ? ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ಈ ಕೈಕೆಗೆ ಮುಂದೊದಗುವ ಕಷ್ಟವೇ? ಅಂದರೆ ನಿನ್ನ ಮಾತಿನ ಅರ್ಥವೇನೇ ಮಂಥರ? ಈಗ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನಿಗೆ ನಿನ್ನನ್ನು ಕೇಳುವವರು ಯಾರು? ಸವತಿಯ ಮಗನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಮಂಥರ, ನಿನಗೇನು ಬುದ್ಧಿ ಕೆಟ್ಟಿರುವುದೇ? ನನಗೆ ರಾಮನು ಬೇರೆಯೇ, ಭರತನು ಬೇರೆಯೇ? ಉದರಗಳು ಬೇರೆ ಆದರೂ ತಂದೆಯು ಒಬ್ಬನೇ ಅಲ್ಲವೇನು? ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿಯು ನನ್ನ ಮೇಲಿಟ್ಟಿರುವನು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವರ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೆ. ಏನು? ಸಾಕು, ಬಾಯಿ ಮುಚ್ಚು. ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಕೌಸಲ್ಯಗೆ ತಕ್ಕ ಸಮಯವೇ ದೊರೆತಾಯಿತು. ಅಯ್ಯೋ ಭರತ, ಈ ಹಾಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಆ ಕೌಸಲ್ಯೆಯ ಉದರದಲ್ಲಿ ಜನಿಸಿದ್ದರೆ ನಿನ್ನ ಹಣೆ ಬರನೆ ಅಷ್ಟು. ಇಷ್ಟೆಲ್ಲ ಹೇಳಿದೆಯಲ್ಲ, ಈ ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನನ್ನ ಹೊರತು ಬಿಟ್ಟು ಯಾರಾದರೂ ಬಂದು ನಿನಗೆ ತಿಳಿಸಿದ್ದರೆ? ಇಲ್ಲವಲ್ಲ ಮಂಥರ, ಇಂತಹ ವಿಚಾರವನ್ನು ನನ್ನ ಪ್ರಾಣೇಶ್ವರನಾಗಲಿ ಅಥವಾ ನನ್ನ ಪ್ರಿಯಪುತ್ರನಾದ ರಾಮಚಂದ್ರನಾಗಲಿ ನನ್ನ ಬಳಿಯಲ್ಲಿ ತಿಳಿಸಲೇ ಇಲ್ಲವಲ್ಲ. ಕಾರಣವೇನಿರಬಹುದು ಮಂಥರ? ಚದುರುವಾಗಿ ಸಿಕ್ಕಿದ್ಯಾ ಬಿಟ್ಕೊಂಡವ್ರೆ? ನೀನೇ ಯೋಚಿಸು. ನಾನೇಕೆ ಹೇಳಿ ನಿಷ್ಠುರಳಾಗಬೇಕು? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗಲು. ಆಗಲಿ ಮಂಥರ, ಸಂತೋಷವಲ್ಲವೇನೆ? ಕೌಸಲ್ಯ ರಾಜಮಾತೆಯಾಗಿ ಮೆರೆಯುವಳಲ್ಲ? ಮೆರೆಯಲ್ಲಿ ಬಿಡೆ, ಅದು ಒಳ್ಳೆಯದೇ ಅಲ್ಲವೇ? ನೆಗದು ಬಿದ್ದೋಗ. ಹಾಗೇನಾದರೂ ಆದರೆ ನಿನ್ನ ಮಗ ಭರತ ರಾಮನಿಗೆ ದಾಸನು. ಮಂಥರ, ನೀನು ಕೌಸಲ್ಯಗೆ ದಾಸ. ಮಂಥರ, ಹಾಳಾಗಿ ಹೋಗ್ರಿ. ಏನು ಹೇಳಿದೆ? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನ್ನ ಮಗನಾದ ಭರತನು ಆ ರಾಮನಿಗೆ ದಾಸನಾಗಬೇಕೆ? ಆ ಕೌಸಲ್ಯಗೆ ನಾನು ದಾಸಿ ಆಗಬೇಕೆ? ನೀನಾಡುತ್ತಿರುವ ಮಾತುಗಳೆಲ್ಲವೂ ಸತ್ಯವೇನೇ ಮಂಥರ? ಹಾಗಾದರೆ ಈಗ ನಾನೇನು ಮಾಡಲಿ? ಈ ಅಪಾಯದಿಂದ ಪಾರಾಗುವ ಮಾರ್ಗವೇನಾದರೂ ಇದ್ದರೆ ಹೇಳೇ ಮಂಥರ. ನಾನು ಹೇಳಿದ್ದಂತೆ ಮಾಡುವೆಯೋ? ಓಹೋ, ಅಗತ್ಯವಾಗಿ. ಕೇಳಲಿಲ್ಲ ಅಂದ್ರೆ ಬಿಡೋರ್ಯಾರು? ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹಾ, ಹೌದು ಮಂಥರ, ವರಗಳನ್ನೇನೋ ಕೊಟ್ಟಿದ್ದರು ನಿಜ. ಸಮಯ ಬಂದಾಗ ಕೇಳಿಕೋ ಎಂದಲೂ ಹೇಳಿರುವರಲ್ಲ ಮಂಥರ. ಈಗ ತಕ್ಕ ಸಮಯ, ಈಗ ಕೇಳಿಕೋ. ಏನೆಂಬುದಾಗಿ ಕೇಳಿಕೊಳ್ಳಲಿ? ಅದು ನಿಜವೇ. ಈ ರೀತಿಯಾಗಿ ಕೇಳಿ. ಹೇಗೆ? ಮೊದಲನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗಾಗಬೇಕೆಂದು ಕೇಳು. ಏನು? ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಎಂತಹ ಚತುರಿಯೇ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಹುಡುಕಿರುವೆ. ಆಗಲಿ, ನಿನ್ನಿಷ್ಟಂತೆ ಆಗಲಿ. ಆ ರಾಮಚಂದ್ರನು ನಾರು ಮುಡಿ ಹುಟ್ಟು ದೀಕ್ಷಾಬದ್ಧನಾಗಿ 14 ವರ್ಷ ಅರಣ್ಯವಾಸ ಮಾಡಬೇಕೆಂದು ಕೇಳಿಬಿಡು. ಅಯ್ಯೋ ಮೂರ್ಖಳೆ, ನೀಚಳೆ, ನಿನಗೇಕಿಂತಹ ದುರ್ಬುದ್ಧಿ ಹುಟ್ಟಿತೆ?
ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸು ಎಂದು ಹೇಳಿಕೊಡುತ್ತಿರುವೆಯಲ್ಲ. ಇಂತಹ ಮಾತುಗಳನ್ನು ಹೇಳಿಕೊಡಲು ನಿನ್ನ ಮನಸ್ಸಾದರೂ ಹೇಗೆ ಒಪ್ಪಿದ್ದೆ? ಹೋಗು, ಹೊರಟು ಹೋಗು. ನನಗೆ ಮುಖವನ್ನು ತೋರಿಸಬೇಡ, ಹೊರಟು ಹೋಗು ಮಂಥರ. ಏನೋ ಮಾಡಕ್ ಹೋಗಿ ಏನೋ ಮಾಡ್ಕೊಂಡೆ. ಅಲ್ಲ, ಸುಮ್ಕಿದ್ದಿದ್ರೆ ಆಗೋದು, ನನಗೆ ಆಗಬೇಕು. ಕಂಡದ್ದನ್ನು ಹೇಳಿದರೆ ಕೆಂಡದಂತಹ ಕೋಪ. ಹೋಗಲಿ ಬಿಡು, ನನ್ನ ಮಗನೇನಾದರೂ ರಾಜ್ಯವಾಳಬೇಕೆ? ನಾನೇನು ಹಿಂದೆ ಸಾಯುವೆನು, ನಾಳೆಯೇ ಸಾಯುವೆನು. ಪಟ್ಟಾಭಿಷೇಕ ಹಿಂದೆ ನಿನ್ನ ಮಗನನ್ನು ಅವರ ಮಾವನ ಮನೆಗೇತಕ್ಕೆ ಕಳುಹಿಸಬೇಕಾಯಿತು. ನೀನು ಮುಂದೆ ಪಡುವ ಕಷ್ಟಗಳನ್ನು ಹಾಳು ಕಣ್ಣಿನಿಂದ ನೋಡಬೇಕೆಲ್ಲ ಎಂದು ಹೇಳಿದ್ದೆನು. ಬರುವೆನಮ್ಮ. ಈಗ ನಾನೇನು ಮಾಡಲಿ? ಇವಳಾಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಹೃದಯವೇ ಕಂಪಿಸುತ್ತಿರುವುದು, ನನ್ನ ಕೈ ಕಾಲುಗಳೇ ನಡುಗುತ್ತಿರುವುದು. ಹಿಂದೆ ಪಟ್ಟಾಭಿಷೇಕವು ಮುಹೂರ್ತವು ಮೀರಿ ಹೋದರೆ ಸಮಯವು ಪುನಃ ಸಿಗಲಾರದು. ಏನೇ ಆಗಲಿ ಇವಳ ಮಾತಿನಂತೆ ನಡೆದುಕೊಳ್ಳುವುದೇ ಒಳ್ಳೆಯದು. ನಿಲ್ಲು ಮಂಥರ, ಮಂಥರ ನಿಲ್ಲು. ಆಗಲಿ, ನಿನ್ನಿಷ್ಟಂತೆ ಆಗಲಿ. ಆದರೆ ಇದಕ್ಕೆ ನನ್ನ ಪ್ರಾಣೇಶ್ವರನು ಒಪ್ಪುವನೇನೆ ಮಂಥರ? ಒಪ್ಪಿಸಬೇಕಪ್ಪ. ಅದು ಹೇಗೆ? ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯನ್ನರಿತು ಈ ರೀತಿಯಾಗಿ ಮಾಡು. ಹೇಗೆ? ಆಭರಣಗಳನ್ನೆಲ್ಲ ಕಳಚಿ ದಿಕ್ಕು ದಿಕ್ಕಿಗೆ ಬಿಸಾಡು. ಕೇಶರಾಶಿಗಳನ್ನೆಲ್ಲ ಕೆದಡಿಕೋ. ಸಿಟ್ಟಿನಿಂದ ಮಲಗಿರು. ನಿನ್ನ ಪತಿಯು ಆತುರದಿಂದ ಬಂದು ನೋಡಿ ಗಾಬರಿಗೊಳ್ಳುವನು. ಮೊದಲೇ ವಿಚಾರವನ್ನು ತಿಳಿಸಿಯೇ ರಾಮನ ಮೇಲಾಣೆಗೂ ನಡೆಸುವೆಯೋ ಎಂದು ಭಾಷೆಯನ್ನು ತೆಗೆದುಕೋ. ನಂತರ ವರಗಳನ್ನು ಕೇಳು. ಹೌದು ಮಂಥರ, ಮೊದಲು ರಾಮನ ಮೇಲೆ ಭಾಷೆಯನ್ನು ತೆಗೆದುಕೊಂಡು ನಂತರ ಈ ವರಗಳನ್ನು ಕೇಳುತ್ತೇನೆ. ಜಾಗೃತಿಯಾಗಿ ನಡೆ. ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟಿದ್ದು ಎಂದು ಮಹಾರಾಜರು ಕೇಳಿದರೆ ಏನು ಹೇಳುವೆ? ನನ್ನ ಪ್ರಿಯ ಸಖಿಯಾದ ಮಂಥರೆ ಹೇಳಿಕೊಟ್ಟಳು ಎಂದು ಹೇಳುವೆ. ನೋಡ್ರಪ್ಪ, ನನ್ನ ಬುಡ್ಕೆ ಬಂದಿದ್ದ. ನನ್ನ ವಿಚಾರವೇ ಬೇಡ, ಹಂಗ ಮಾಡ್ಬಿಟ್ಟಿಯ 2 ದಿನ ಇರೋಣ. ಬೇಡವೇ? ಸರಿ, ಬೇಡ. ಮಹಾರಾಜರು ಇತ್ತ ಕಡೆ ಬರುವಂತಿದೆ, ಜಾಗೃತಿಯಾಗಿ ನಡೆ. ರಾಮನ ಪಟ್ಟಾಭಿಷೇಕವೇನೋ ನಿಂತು ಹೋದಂತೆ ಸರಿ. ಭರತನಿಗಾಗುವುದೋ ಎಲ್ಲವೋ ನನಗೆ ತಿಳಿಯದು. ನಾನೀ ಬಂದ ಕಾರ್ಯ ನೆರವೇರಿತು, ನಾನಿನ್ನು ಬರುವೆನು. ಮಹಾರಾಜ, ಹೌದು, ಮಂಥರ ಹೇಳುತ್ತಿರುವ ಮಾತುಗಳಲ್ಲಿಯೂ ಸತ್ಯಾಂಶವಿದೆ. ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗೊಳಗೆ ಕುತಂತ್ರಿಯಿಂದ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವರೆಂದರೆ ಇದರಲ್ಲೇನೋ ಕುತಂತ್ರವೇ ಅಡಗಿದೆ. ಬರಲಿ ಬರಲಿ ಮಹಾರಾಜರು, ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ. ರಾಜಾದಿರಾಜ, ಇನಗ ಕುಲ ಚಕ್ರವರ್ತಿ, ಸೂರ್ಯವಂಶಾಧೀಶ್ವರ, ಕಟುವಾಂಗ ಭೂಪಾಲ ದಶರಥ ಮಹಾರಾಜರಿಗೆ ವಿಜಯತೆ. ಏನಿದು ಏನಿದು? ಕೈಕಾಂತಪುರವನ್ನು ಪ್ರವೇಶಿಸಲು ಯಾವುದೋ ಶೂನ್ಯ ಗೃಹಕ್ಕೆ ಬಂದಂತೆ ಭಾಸವಾಗುತ್ತಿರುವುದಲ್ಲ. ನಾನು ಬಂದೊಡನೆ ಪ್ರೀತಿ ವಿಶ್ವಾಸಗಳಿಂದ ಆಧರಿಸುತ್ತಿದ್ದ ನನ್ನ ಕೈಕಾ ಕಾಣುತ್ತಿಲ್ಲವಲ್ಲ. ಕೈಕಾ ಕೈಕಾ ಕೈ ಓಹೋ, ಕೈಕೆಯೂ ಭೂಷಾಯಿ ಆಗಿರುವಳಲ್ಲ. ಆಭರಣಗಳು ಚೆಲ್ಲಾಡಿವೆ, ಮುಖವು ಬಾಡಿರುವುದು. ಇದಕ್ಕೆ ಕಾರಣವೇನಿರಬಹುದು? ಕೈಕಾ
ಕೈಕಾ ಕೈಕಾ, ಏನಿದು ಕೈಕಾ? ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತಳಾಗಿ ಮಲಗಿರಲು ಕಾರಣವೇನು? ನನ್ನಿಂದೇನಾದರೂ ಅಪಚಾರವಾಯಿತೆ ಅಥವಾ ನಿನ್ನ ದಾಸದಾಸಿಯರಿಂದೇನಾದರೂ ವ್ಯತ್ಯಾಸವಾಯಿತೆ? ಮಾತನಾಡು ಕೈಕಾ, ಮಾತನಾಡು ದೇವಿ. ಮಾತನಾಡುವುದಿಲ್ಲವೇ? ನನ್ನ ಮೇಲೆ ಕೋಪವೇ? ಕೋಪ ಮಾಡ್ಬಾರಿ ಮಣಿಯಣಿ, ಕೋಪ ಮಾಡ್ಬಾರಿ. ಮಾನುನಿ ಮಣಿಯಣಿ, ಕೋಪ ಮಾಡ್ಬಾರಿ. ಮಾನುನಿ ಮಣಿಯಣಿ, ಕೋಪ ಮಾಡ್ಬಾರಿ. ದೇವಿ ಕೈಕಾ, ಭೀತಿಯಿಂದಲೀಗ ಪ್ರಾಂತನಾದೆನು. ಕೈಕಾ, ಭೀತಿಯಿಂದಲೀಗ ಪ್ರಾಂತನಾದೆನು. ಕೋಪವೇಕೆ ನಿನಗೆ, ಕೋಪವೇಕೆ ನಿನಗೆ? ಶಾಂತರಾಗು ನೀನು, ಕೋಪ ಮಾಡ್ಬಾರೇ. ಮಾನುನಿ ಮಣಿಯಣಿ, ಕೋಪ ಮಾಡ್ಬಾರೇ. ದೇವಿ ಕೈಕಾ, ಕೈಕಾ, ಮಾತನಾಡು. ಮಹಾರಾಜ ಮಾತನಾಡುವುದಿಲ್ಲವೇ? ಮಹಾರಾಜರ ಆಗಮನವು ಮಹಾರಾಣಿಯವರ ಅಂತಃಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯಳ ಬಳಿಗಲ್ಲವಲ್ಲ. ಕೈಕಾ, ಏನು ಹೇಳುತ್ತಿರುವೆ? ಶ್ರೀರಾಮಚಂದ್ರನಲ್ಲಿ ಮತ್ತು ನಿನ್ನಲ್ಲವೇ ನನಗೆ ಅಧಿಕವಾದ ಪ್ರೀತಿ ಇರುವುದು. ಅಂದರೆ ನಿಮಗೆ ಭರತನ ಮೇಲೆ ಪ್ರೀತಿ ಇಲ್ಲವೆಂದಂತಾಯ್ತು. ಅಯ್ಯೋ ಮುರುಳೆ, ನನಗೆ ರಾಮನು ಬೇರೆ ಭರತನು ಬೇರೆಯೇ. ನನ್ನ 4 ಮಕ್ಕಳ ಮೇಲೆಯೂ ಸಮಾನವಾದ ಪ್ರೀತಿ ಇದ್ದೇ ಇರುವುದು. ಹೌದು, ನನಗಷ್ಟೂ ತಿಳಿಯದೆ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಸಂಚು ಮಾಡುತ್ತಿರುವಿರಿ. ಅಯ್ಯೋ ಹುಚ್ಚಿ ಹುಚ್ಚಿ, ಪೂಜ್ಯರಾದ ವಶಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾದ್ದರಿಂದ ಈ ರೀತಿ ಮಾಡಬೇಕಾಯಿತೇ ವಿನಃ ಭರತ ಶತ್ರುಘ್ನರನ್ನು ಬಿಟ್ಟು ಮಾಡಬೇಕೆಂದಿಲ್ಲ. ಅವರಿಗೂ ಹೇಳಿ ಕಳಿಸಿದ್ದೇನೆ. ಸಕಾಲಕ್ಕೆ ಬರುವ ನಿರೀಕ್ಷೆನೂ ಇದೆ. ಇಷ್ಟಕ್ಕೆ ಇಷ್ಟೊಂದು ಕೋಪವೇ ಕೈಕ ನನ್ನ ಮೇಲೆ? ಬಾ ಕೈಕ, ಕುಳಿತು. ಬಾ ಕೈಕ, ಬಾ ಕೈಕ, ಕುಳಿತುಕ. ಬಾ ಕೈಕ. ಈ ಸಂತೋಷದ ಸಮಯದಲ್ಲಿ ನಿನಗೇನು ಬೇಕು ಕೇಳು ಕೈಕ, ನಾನು ನಡೆಸಿಕೊಡುತ್ತೇನೆ. ಏನಂದಿರಿ? ಮತ್ತೊಮ್ಮೆ ಹೇಳಿ. ಕೈಕ, ಇಂತಹ ಸಮಯದಲ್ಲಿ, ಇಂತಹ ಸಂತೋಷದಲ್ಲಿ ನೀನೇನು ಕೇಳಿದರೂ ನಾನು ನಡೆಸಿಕೊಡುತ್ತೇನೆ. ಹಾಗಾದ್ರೆ ನಾನೇನೇ ಕೇಳಿದರೂ ನೆರವೇರಿಸಿಕೊಡುವಿರಾ? ಓ, ಧಾರಾಳವಾಗಿ ನಡೆಸಿಕೊಡುತ್ತೇನೆ ಕೈಕ.
ಆದರೂ ಕೂಡ ನಿಮ್ಮ ಮಾತುಗಳನ್ನು ನಂಬುವ ಬಗೆಯಾದರೂ ಹೇಗೆ ಸ್ವಾಮಿ? ಕೈಕಾ, ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನೀವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ. ಆ ವರಗಳನ್ನು ನೆರವೇರಿಸಿಕೊಟ್ಟಿರುವಿರೇನು? ಕೈಕಾ, ದೀಕ್ಷೆ ಬದ್ಧನಾಗಿ ಕುಳಿತಿರುವ ಶ್ರೀರಾಮಚಂದ್ರನ ಮೇಲೆ ಆಣೆಯು ಬೇಡ. ಅಷ್ಟೇ ತಾನೇ ಸಂತೋಷವಾಗಿ ನಡೆಸಿಕೊಡುತ್ತೇನೆ. ಏನು ಬೇಕು ಕೇಳು. ಆದರೂ ಕೂಡ ನಿಮ್ಮ ಮಾತುಗಳನ್ನು ನಂಬುವ ಬಗ್ಗೆ ಹೇಗೆ? ನಿಮಗೆ ಅತಿಶಯವಾದ ಪ್ರೀತಿ ಯಾರ ಮೇಲಿರುವುದು? ನಿನ್ನ ಮೇಲಲ್ಲವೇ ಕೈಕಾ ನನಗೆ ಅಧಿಕವಾದ ಪ್ರೀತಿ ಇರುವುದು. ನನ್ನ ಮೇಲೆಯೇ? ಹೌದು ಕೈಕಾ. ನನಗಿಂತಲ ಅಧಿಕವಾದ ಪ್ರೀತಿ ನಿಮಗೆ? ಇಲ್ಲ ದೇವಿ, ನಿನ್ನ ಮೇಲೆ ನನಗೆ ಅಧಿಕವಾದ ಪ್ರೀತಿ ಇರುವುದು. ಯೋಚಿಸಿ ನೋಡಿ, ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ. ನನ್ನನ್ನು ನೋಡಿ, ಇಲ್ಲಿ ನೋಡಿ. ಹಾ ಇರುವುದು. ನನ್ನ ಸುಕುಮರನಾದ ಶ್ರೀರಾಮಚಂದ್ರನ ಮೇಲೆ ಎಲ್ಲಿಲ್ಲದ ಪ್ರೀತಿ ಇರುವುದು. ನೋಡಿದಿರಾ? ಈಗಲೇ 2 ಮಾತುಗಳನ್ನಾಡುತ್ತಿರುವಿರಿ. ಇನ್ನು ನಾನು ಕೇಳಿದ ವರಗಳನ್ನು ನೆರವೇರಿಸಿಕೊಡುತ್ತೀರಾ ಎನ್ನುವ ನಂಬಿಕೆ ನನಗೆ ಹೇಗೆ ಬರಬೇಕು ಹೇಳಿ? ಕೈಕಾ, ರಾಮರ ಮೇಲಿರುವುದು ಪುತ್ರ ಪ್ರೇಮ, ನಿನ್ನ ಮೇಲಿರುವುದು ಪತ್ನಿಯ ಪ್ರೇಮ. ಹಾಗಾದರೆ ನಿಮ್ಮ ಪ್ರಿಯ ಪುತ್ರನಾದ ರಾಮನ ಮೇಲೆ ಆಣೆ ಇಟ್ಟು ನಾನು ಕೇಳಿದ ವರಗಳನ್ನು ನೆರವೇರಿಸಿಕೊಡುತ್ತೇನೆ ಎಂದು ರಾಮನ ಮೇಲೆ ವಚನವನ್ನು ಕೊಟ್ಟರೆ ಆಗ ಆ ವರಗಳನ್ನು ಕೇಳುತ್ತೇನೆ. ಕೈಕಾ, ದೀಕ್ಷೆ ಬದ್ಧನಾಗಿ ಕುಳಿತಿರುವ ಶ್ರೀರಾಮಚಂದ್ರನ ಮೇಲೆ ಆಣೆಯು ಬೇಡ. ನೀನು ಹೇಳುವ ಕಾರ್ಯ ಎಷ್ಟೇ ಕಠಿಣವಾಗಿದ್ದರೂ ಸರಿ, ಅದನ್ನು ನಡೆಸಿಕೊಡಲು ಸಿದ್ಧನಿದ್ದೇನೆ. ಪ್ರಾಣೇಶ್ವರ, ನೀವು ರಾಮನ ಮೇಲೆ ಆಣೆ ಇಡದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಇದೇನಿದು? ಇವಳೆಂದು ನನ್ನ ಮಾತಿಗೆ ವಿರೋಧವನ್ನು ಆಚರಿಸಿದವಳಲ್ಲ. ಇಂದು ಇವಳು ಈ ರೀತಿಯೇ ಬೇರೆಯಾಗಿರಲು ಕಾರಣವೇನು? ಕೈಕಾ, ಶ್ರೀರಾಮಚಂದ್ರನ ಆಣೆಯಾಗಿಯೂ ನಡೆಸಿಕೊಡುತ್ತೇನೆ. ಅದೇನು ಬೇಕು ಕೇಳು. ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತೇ? ಆಯಿತು ಸ್ವಾಮಿ. ಹಾಗಾದರೆ ಕೇಳಿಕೋ. ಪ್ರಾಣೇಶ್ವರ, 1ನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಕೈಕಾ, ಏನು ಹೇಳುತ್ತಿರುವೆ? ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನ್ನ ಮಗನಾದ ಭರತನಿಗೆ ಆಗಬೇಕೇ? ಹಾಗಾದರೆ ನಿನ್ನ 2ನೇ ವರಕ್ಕೆ? 2ನೇ ವರಕ್ಕೆ ರಾಮಚಂದ್ರನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಯಾರ್ಯಾರು ಮಾತನಾಡುತ್ತಿರುವುದು? ಕೈಕೆಯೇ ಅಲ್ಲವೇ? ದಶರಥನ ಧರ್ಮ ಪತ್ನಿಯೇ? ಅನುಮಾನವೇ? ಇಲ್ಲ, ಅವಳಂತೆಯೇ ವೇಷ ಧರಿಸಿಕೊಂಡು ಬಂದಿರುವ ಯಾವುದೋ ಭೂತವೆಂದು ಪ್ರಾಣೇಶ್ವರ. ಅಯ್ಯೋ, ನನ್ನ ರಾಮಚಂದ್ರನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಕಾ ಇಂದು ಅವನಿಗೆ ವನವಾಸವನ್ನು ಯೋಚಿಸುವಳೆಂದರೆ ಸೂರ್ಯ ಚಂದ್ರರು ತಮ್ಮ ತಮ್ಮ ಗತಿಗಳನ್ನು ಬದಲಾಯಿಸಿದಂತೆಯೇ ಸರಿ. ಕೈಕಾ, ಚಿತ್ತ ಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ಸ್ಥಳಪಲ್ಲಾಟವಾಗಿ ಈ ದಿನ ಮಾತನಾಡುತ್ತಿರುವೆ. ಎಲ್ಲಿ? ಈ ಪಾರ್ಶ್ವದಲ್ಲಿ ನಿಂತು ಹೇಳು. ಪ್ರಾಣೇಶ್ವರ, ಯಾವ ಪಾರ್ಶ್ವದಲ್ಲಿ ನಿಂತು ಹೇಳಿದರೂ ಒಂದೇ. ಭರತನಿಗೆ ಪಟ್ಟಾಭಿಷೇಕವಾಗಬೇಕು, ರಾಮನ ಅರಣ್ಯವಾಸಕ್ಕೆ ಹೋಗಲೇಬೇಕು. ಯೋ ರಾಮಚಂದ್ರ, ಬರಸಿಡಿಲು ಬಡಿದಿರುವುದು ಕಾರ್ಮೋಡ ಕವಿದಿರುವುದು ವಚನದ ಮಾತಿಗೆ ಮಣಿದು ಮಸಣ ಸೇರಿದಂತಾಯ್ತೇ ರಾಮ.
ಸಾಕು ಸಾಕು ಕೇಳಲಾರೆ. ಕೈಕಾ, ರಾಮನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ಕೋಮಲ ಹೃದಯನಾದ ರಾಮನಿಗೆ ಈ ವಿಷಯವು ತಿಳಿದರೆ ಹಬ್ಬ ಎಷ್ಟೊಂದು ನೊಂದಿಕೊಳ್ಳುವನು. ನೊಂದುಕೊಳ್ಳಲಿ ಬಿಡಿ, ಈ ಅಯೋಧ್ಯೆಯ ಜನರು ಪರಿಪರಿಯಾಗಿ ಆಡಿಕೊಳ್ಳುವರು. ಆಡಿಕೊಳ್ಳಲಿ. ನನ್ನ ಮಾತನ್ನು ಕೇಳು ಕೈಕಾ, ರಾಮನ ವನವಾಸವನ್ನು ತಪ್ಪಿಸು. ಸಾಧ್ಯವಿಲ್ಲ ಕೈಕಾ, ರಾಮನ ಮೇಲೆ ನಿನಗೆ ಇಷ್ಟೊಂದು ಹಠ, ಇಷ್ಟೊಂದು ಛಲ. ಛಲವು ರಾಮನಳು ಬೇಡ, ಲಾಲನೆ ದಯದಿಂದ ನೋಡ. ಛಲವು ರಾಮನಳು ಬೇಡ, ಲಾಲನೆ ದಯದಿಂದ ನೋಡ. ಬಿಡು ನೀ ಕೋಪವ, ರಾಮನು ಬಿಡು ನೀ ಕೋಪವ, ರಾಮನು ಕರವ ಮುಗಿವೆ ನಾಡು. ಕರವ ಮುಗಿವೆ ನಾಡು. ಕೆಲವು ರಾಮನಳು ಬೇಡ, ಲಾಲನೆ ದಯದಿಂದ ನೋಡ. ಕೈಕಾ, ಓಡು ನೀ ಭಾರತಗೆ ರಾಜವ, ದೇವಿ ದೇವಿ ಕೈಕಾ, ಓಡು ನೀ ಭಾರತಗೆ ರಾಜ್ಯವ, ಉಳಿಸೋ ರಾಮನ ವನವಾಸವ. ಕೈಕಾ, ಉಳಿಸೋ ರಾಮನ ವನವಾಸವ. ಸತ್ಯ ಧರ್ಮಾತ್ಮನ ಸುಗುಣಾಭಿರಾಮನು. ಛಲವು ರಾಮನಳು ಬೇಡ, ಲಾಲನೆ ದಯದಿಂದ ನೋಡ. ಛಲವು ರಾಮನಳು ಬೇಡ.
ಕೈಕ, ನಿನ್ನ ಕೋರಿಕೆಯಂತೆ ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡುತ್ತೇನೆ. ಆದರೆ ನನ್ನ ಮುದ್ದು ರಾಮನನ್ನು ಮಾತ್ರ ವನವಾಸಕ್ಕೆ ಹೋಗೆಂದು ಆಜ್ಞಾಪಿಸಬೇಡ. ಇದೋ ನಿನಗೆ ಕರಮುಗಿದು ಬೇಡಿಕೊಳ್ಳುತ್ತೇನೆ. ಪ್ರಾಣೇಶ್ವರ, ನೀವೇನೇ ಹೇಳಿದರೂ ಕೂಡ ನಾನು ಕೇಳತಕ್ಕವಳಲ್ಲ. ರಾಮನಿಗೆ ವನವಾಸವು, ಭರತನಿಗೆ ಪಟ್ಟಾಭಿಷೇಕವು ಇದು ಶತಸಿದ್ಧವು. ಕೈಕ, ರಾಮನಲ್ಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳು ಏನಾದವು? ಏನಾದವೇ? ಎಲ್ಲ ನಿಮ್ಮ ಕಪಟ ನಾಟಕದಲ್ಲಿಯೇ ಮಾಯವಾಗಿ ಹೋದವು. ಛೀ ಕುಲಘಾತಕಿ, ನನ್ನದು ಕಪಟ ನಾಟಕವೋ? ನಾನು ನಿನ್ನಲ್ಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳಿಗೆ ತಕ್ಕ ಪ್ರಾಯಚಿತ್ತವಾಯಿತು. ನೀನು ನಾರಿಯಲ್ಲ, ಸೂರ್ಯ ವಂಶವನ್ನೇ ನುಂಗಲು ಬಂದಿರುವ ಮಹಾಮಾರಿ. ಪ್ರಾಣೇಶ್ವರ, ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಹೊರಟು ಹೋಗು. ಮಹಾರಾಜರಿಗೆ ಜಯವಾಗಲಿ. ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಸಕಲವು ಸಿದ್ಧವಾಗಿರುವುದು. ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ನಿಮ್ಮ ಆಗಮನವನ್ನು ನಿರೀಕ್ಷಿಸುತ್ತಿರುವರು. ಸುಮಂತ್ರ, ಮಹಾರಾಜರು ಕೂಡ ಅದೇ ಆಲೋಚನೆಯಲ್ಲೇ ಇರುವರು. ನೀನು ಜಾಗೃತಿಯಾಗಿ ಹೋಗಿ ಶ್ರೀರಾಮಚಂದ್ರ ಬಹುಬೇಗನೆ ಇಲ್ಲಿಗೆ ಬರಮಾಡು. ಮಹದಾಜ್ಞೆ ತಾಯಿ. ಬೇಡ ಕೈಕ, ಬೇಡ. ನನ್ನ ರಾಮಚಂದ್ರನನ್ನು ಮಾತ್ರ ಇಲ್ಲಿಗೆ ಬರಮಾಡಬೇಡ. ಇದೋ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ರಾಮನು ಇಲ್ಲಿಗೆ ಬರಲೇಬೇಕು, ವಿಚಾರವು ತಿಳಿಯಲೇಬೇಕು. ಛೀ, ದೂರ ತೊಲಗು ರಾಕ್ಷಸಿ. ನನ್ನ ಅವಯವಗಳನ್ನು ವಯೋಧರ್ಮವನ್ನು ಮರೆತು ಬೇರೆ ಮೀರಿ ಹೋಗುತ್ತಿವೆ. ಹಸ್ತವು ಶಸ್ತ್ರದ ಕಡೆಗೆ ನುಗ್ಗುತ್ತಿದೆ. ರಘುಕುಲ ವಂಶಕುಲಘಾತಕಿಯಾದ ನಿನ್ನನ್ನು ಕ್ಷಣ ಮಾತ್ರವೂ ಈ ಭೂಮಿಯ ಮೇಲೆ ಇರಗುಡಲಾರೆ. ಸಮಾಧಾನರಾಗಿ ಜನಕ. ರಾಮಚಂದ್ರ, ಸಮಾಧಾನರಾಗಿ ಜನಕ, ಸಮಾಧಾನರಾಗಿ. ಅಮ್ಮ, ಈ ದಿನ ಜನಕನ ರೀತಿಯು ಬೇರೆಯಾಗಿರಲು ಕಾರಣವೇನು ತಾಯಿ? ನಿಮ್ಮ ಜನಕನು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಈ ರೀತಿಯಾಗಿ ಚಿಂತಾಕ್ರಾಂತರಾಗಿರುವರು. ಅಸಂಭವ. ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೇನಮ್ಮ? ತಂದೆಯವರು ನಿನ್ನ ಮನದ ಅಭಿಷ್ಟವನ್ನು ಈಡೇರಿಸಲಾದೆ ಇಷ್ಟೊಂದು ದುಃಖಿಸುತ್ತಿರೋರು. ಏನು ಹೇಳು ತಾಯಿ, ಅದನ್ನು ನಾನು ನಡೆಸಿಕೊಡಲು ಸಿದ್ಧನಿದ್ದೇನೆ. ಓಹೋ, ಎಷ್ಟು ಹೊತ್ತು ತಂದೆಯ ಪರೀಕ್ಷೆಯಾಯಿತು, ಇನ್ನು ನಿನ್ನ ಪರೀಕ್ಷೆಯು. ನಿನಗೆ ಏಕೆ ಬೇಕು ಆ ವಿಚಾರವು, ಬಿಡು. ಅಮ್ಮ, ಎಂದೂ ಈ ರೀತಿ ನನ್ನಲ್ಲಿ ನೀನು ಅನುಮಾನ ಪಟ್ಟವಳಲ್ಲ ತಾಯಿ. ಹೇಳು ತಾಯಿ, ನಿನ್ನ ಮನದ ಅಭಿಷ್ಟವನ್ನು ಭಗವಾನ್ ಸೂರ್ಯ ದೇವ ನಾನೇ ಹೇಗೂ ನಡೆಸಿಕೊಡುತ್ತೇನೆ. ಹಾಗಾದ್ರೆ ಕೇಳು. ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನೇ ನಾನೀಗ ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡಿರಿ ತಾಯಿ? 1ನೇ ವರಕ್ಕೆ ನಿನಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡೆನು. ಅಮ್ಮ, ಈ ಒಂದಲ್ಪದ ವಿಚಾರಕ್ಕೆ ತಂದೆಯವರು ಇಷ್ಟೊಂದು ವ್ಯಥಪಡಬೇಕೆ ತಾಯಿ? ಭರತನಾರು, ನಾನಾರು, ನಮ್ಮಿಬ್ಬರಲ್ಲಿ ಯಾರಾಡಿದರೆಯಮ್ಮ ಈ ನೆಲವನ್ನು? ಮುನ್ನ ಶತಕೋಟಿ ರಾಯರಾಡಿದ ಈ ನೆಲವನ್ನು ನಮ್ಮ ಹಿಂದಿನವರಂತೆ ನಾವು ಒಂದು ದಿನ ಬಿಟ್ಟು ಹೋಗಲೇಬೇಕಲ್ಲಮ್ಮ. ಆಗಲಿ ತಾಯಿ, ನಿನ್ನ ಇಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನು ತಮ್ಮ 2ನೇ ವರ ಯಾವುದು ತಾಯಿ? 2ನೇ ವರಕ್ಕೆ ನೀನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಅಮ್ಮ,
ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಪಾರಮಂ ದರಿಪುದಂದ ಮಾತೆ ನೀನು ಅಮ್ಮ ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಪಾರಮಂ ದರಿಪುದಂದ ಮಾತೆ ನೀನು ಅಮ್ಮ ಅಮ್ಮ ಭರತನಿಗೂ ಮಿಗಿಲಾದ ಅಮ್ಮ ಭವ್ಯ ಪ್ರೇಮವನು ಅಮ್ಮ ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಭೇದವಿಲ್ಲದ ಬಗೆದ ಮಾತೆ ನೀನು ಅಮ್ಮ ಪಿತೃವಾಕ್ಯ ಪಾಲಿಸುವ ಪಿತೃವಾಕ್ಯ ಪಾಲಿಸುವ ಪುತ್ರರತ್ನರೊಡನೆ ಅಮರ ಕೀರ್ತಿಯಂಗೊಳಿಸಿದ ಮಾತೆ ನೀನು ಅಮ್ಮ ಅಮ್ಮ ವನವಾಸನ ಪದಿಂದ ವನವಾಸನಪದಿಂದ ಮುನಿಸಿನೊಂದಿವೆ ಅಮ್ಮ ಎಚ್ಚೇನು ನಿಯನಯ ಪ್ರತ್ಯಕ್ಷ ಮಾತೆ ಎಚ್ಚೇನು ನಿಯನಯ ಪ್ರತ್ಯಕ್ಷ ಮಾತೆ ಯುದ್ಧೇದಿ ವನವಾಸ ಗೊಪ್ಪಿದೆ ವಿನೀತೆ ಎಚ್ಚರಿಸು ಪಿತನನ್ನ ನಮಿಸಿ ಹೋಗುವೆನು ಅಮ್ಮ 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 ನನ್ನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ ಅಲ್ಲವೇ ಮತ್ತೆ ಈ ಗೋಸಲ ರಾಜ್ಯ ಭಾರವನ್ನು ನನ್ನಿಂದ ನಿರ್ವಹಿಸಲು ಅಶಕ್ತನೆಂತಲೂ ಇದಕ್ಕೆ ಭರತನೇ ಯೋಗ್ಯವೆಂತಲೂ ತಿಳಿದು ನನಗೆ ಅನೇಕ ಮುನಿಗಳ ಪಾದ ಸೇವೆಯನ್ನು
ಮಾಡಲು ಅವಕಾಶ ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದೆ ತಾಯಿ. ಆಗಲಿ ತಾಯಿ, ನಿನ್ನ ಇಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಈ ದಿನವೇ ನಾನು ವನವಾಸಕ್ಕೆ ಬರುತ್ತೇನೆ. ಅಮ್ಮ, ಈ ವಿಚಾರವನ್ನು ಮಾತೆಯವರಿಗೂ ಜಾನಕಿಗೂ ತಿಳಿಸಿ ಬರುತ್ತೇನೆ. ಅಮ್ಮ, 14 ವರ್ಷ ವನವಾಸ ಮುಗಿಸಿಕೊಂಡು ಬರುವ ತನಕ ಅಲ್ಲಿಯವರೆಗೂ ತಂದೆಯವರ ರಕ್ಷಣಾ ಭಾರವು ನಿನ್ನನ್ನೇ ಹೊಂದಿರುತ್ತದೆ. ಅದೆಲ್ಲವೂ ನನಗೆ ತಿಳಿದಿರುವ ವಿಚಾರವೇ. ನೀನಿನ್ನು ಜಾಗೃತಿಯಾಗಿ ನಡೆ. ಆಗಲಿ ತಾಯಿ. ನೆಗದು ಬಿದ್ದು ಹೋಗಬಾರೋ ಅಂತವೇನ ಮುಂಡೆ ಮಗನವು. ಹಾಲು ಕೂಡ್ಸೇ ಕರ್ಕೊಂಡು ಹೋಗಿ ಮಕ್ಳನ್ನ ನೆಗದು ಬಿದ್ದೋಗ. ಬಾರಪ್ಪ, ಯಾವ್ದನ್ನ ಕೆರ್ಗೋ ಬಾಗೋ ಎತ್ತು ಬಿಡ್ತೀನಿ, ಬಾರೋ ಇಲ್ಲಿ. ಏನು ಮಕ್ಕಳು ರೀ, ಹಿಂದೆ ಬಂದ್ಬಿಟ್ಟಿದ್ದಾವೆ. ಹುಟ್ಟಬಾರ್ದು, ಈ ಮನುಷ್ಯನಾಗ ಹುಟ್ಟಬಾರ್ದು. ಮನುಷ್ಯನಾಗ ಹುಟ್ಟಿದ್ರು ಚಿಂತೆ ಇಲ್ಲ, ಈ ಬ್ರಾಹ್ಮಣರನಾಗ ಹುಟ್ಟಬಾರ್ದು. ನೆಗದು ಬಿದ್ದು ಹೋಗ. ಬ್ರಾಹ್ಮಣರನಾಗ ಹುಟ್ಟಿದ್ರು ಚಿಂತೆ ಇಲ್ಲ, ಬಡವನಾಗ ಹುಟ್ಟಬಾರ್ದು. ಬಡವನಾಗ ಹುಟ್ಟಿದ್ರು ಚಿಂತೆ ಇಲ್ಲ, ಮದುವೆ ಆಗಬಾರ್ದು. ಮದುವೆ ಆಗಬಾರ್ದು. ಮದುವೆ ಆದ್ರೂ ಚಿಂತೆ ಇಲ್ಲ, ಮಕ್ಕಳಾಗಬಾರ್ದು ಕಣ್ರಿ. ನೋಡ್ರಿ, ಅಲ್ಲಿವರೆಗೂ ನಿಂತಿದ್ದೇವೆ. ಮೂಗ್ನಾಗ ಸಿಂಬಳನು ಸೋರಿಸ್ಕೊಂಡು ಬಡ್ಕಂಡೆ ನಮ್ಮ ತಂದೆಯವ್ರಿಗೆ ಮಾಡ್ಕೊಳ್ಳೋ ವಂಶ ಬೆಳಿಬೇಕು. ಪಿಂಡ ನಾಯಿ ತಿಂತು ಗಂಟು ಹಾಕ್ಬಿಟ್ಟ. ವರ್ಷ ಆದರೂ ಅವಳು ಹೊಟ್ಟೆ ಒಳಗಡೆ ಒಂದು ಹೆಗ್ಣದ ಮರಿಗತ್ತಿಲ್ಲ ರೀ. ವಂಶ ಬೆಳೆ ರೀತಿ ಕಾಣಿಸ್ತಿಲ್ಲ. ಮಗನೇ 2ನೇ ಮದುವೆ ಮಾಡ್ಕೊ ಅಂತ 2ನೇ ಮದುವೆನೂ ಮಾಡ್ದ. ವರ್ಷಕ್ಕೆ ಇವಳು ಗರ್ಭವತಿ. ಮೊದಲು ಮಾಡ್ಕೊಂಬಂದಿದ್ನಲ್ಲ ಅವಳು. ಇವಳೇ ಇರ್ತಾಳೆ ಅಂತ ಇವಳು, ಇವಳೇ ಇರ್ತಾಳೆ ಅಂತ ಇವಳು. ಪೈಪೋಟಿ ಇಬ್ರಿಗೂ ನಾಲಿಗೆ ಬಿದ್ದು ಹೋಗ. ಸೀತಾಮಾತೆಯವರು ತುಳಸಿ ಪೂಜೆ ಮಾಡ್ತಿದ್ದಾರೆ. ಒಂಟಿ ಬ್ರಾಹ್ಮಣರು ಹೋಗಬಾರ್ದು. ಯಾರಾದ್ರೂ ಜೊತೆ ಬರ್ತಾರೇನೋ ಅಂತ ನೋಡ್ತಾ ಇದ್ದೀನಿ. ಯಾರು ಕಾಣಿಸ್ತಾ ಇಲ್ಲ. ಯಾರಾದ್ರೂ ಬರ್ತಾರೇನೋ ಅಂತ ನೋಡ್ತಾ ಇದ್ದೀನಿ. ಪುಣ್ಯ ಮಾಡಿದ್ದೆ, ಇಷ್ಟು ಹೊತ್ತು ಕಾದಿದ್ದಕ್ಕೂ ಸಾರ್ಥಕವಾಯಿತು. ಆರೋಗ್ಯವಾಗಿದ್ದೀರಾ? ತಮ್ಮ ಹೆಸರು? ನಮ್ಮ ಮದುವೆ ಆಗಿದ್ದೆ, ಅಮ್ಮಂಡು ಸತ್ತು ಹೋಗ್ಬಿಟ್ರು. ಇನ್ನಂಕಿಂತ ಮದುವೆ ಆಗಿದ್ದೀನಿ. ಓಹೋ, ಸ್ವಾಮಿಗಳು ಎಂಟು ತೀರೋಗಿದಾರಂತೆ. ಪಾಪ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಇರ್ಲಿ. ಅಲ್ಲ, ನಿಮ್ಮ ಹೆಸರು ಕೇಳದೆ? 2 ಮಕ್ಕಳು. ಓ, ನಾಲಿ ಅವಳು ಜವಳಿ. ಓಹೋ, ಅಲ್ಲ, ನಾನು ತಿಕ್ಕಲಾನ, ಇವನು ತಿಕ್ಕಲ. ಅಲ್ಲ, ನಿಮ್ಮ ಹೆಸರು ಕೇಳದೆ? ಇನ್ನು ಆಗ್ತಾವಂತ ಹೇಳವ್ರೆ ಮುಂದೆ. ನಾಲಿಗೆ ಸೇದುವಾಗ ಎಲ್ಲೋದ್ರು ಅಲ್ಲಿಗೆ ಬರ್ತಾನಲ್ಲ. ಬನ್ರಿ ಇಲ್ಲಿ, ಬನ್ರಿ. ಕೇಳಿಸಲ್ಲ ಅನ್ಸುತ್ತೆ. ಹೆಸರು ಕೇಳದೆ? ನಿಮ್ಮ ನಾಮಧೇಯ? ಗುಂಡಾಜೋಯಿಸ್ರು. ಗುಂಡಾಜೋಯಿಸ್ರು. ನೆಗದು ಬಿದ್ದೋಗ. ಇರ್ಲಿ. ಸೀತಾಮಾತೆಯವರು ತುಳಸಿ ಪೂಜೆ ಮಾಡ್ತಿದ್ದಾರೆ. ಜೊತೆಲಿ ಬನ್ರಿ, ಹೋಗೋಣ. ಏನ್ ಹೇಳ್ಬಿಟ್ರು ಇವರು? ಹೋಗು ಅಂತ ಹೇಳ್ತಾ ಇದ್ದೀರಾ? ಯಾಕೆ? ನಿಮ್ಮ ಅಪ್ಪಂದ ಜಾಗ ಇದು. ಹೋಗ್ರಿ, ನಾವು ಬರಲ್ವಾ? ಏನ್ ಹೇಳ್ಬಿಟ್ರು ನೀವು? ಈ ಕಿವುಡು ಮುಂಡೆದ್ನ ಏನಂದೆ? ಹೋಗೋಣ ಅಂದೆ. ನನ್ನೇ ಬರಬೇಡ ಅಂತ ಬೈತಾ ಇದ್ದಾನಲ್ಲ. ಬನ್ರಿ ಇಲ್ಲಿ. ಹೋಗೋದಿಲ್ಲ ರೀ, ಜೊತೆಲಿ ಬನ್ರಿ. ಹೌದಾ? ಹೇಳಿರಿ ಮಾತು. ಮಕ್ಕಳೇ ವಾಸಿ. ನೆಗದು ಬಿದ್ದೋಗ. ಎಲ್ಲಿ ಗಂಟು ಬಿದ್ನೋ? ಹೋಗೋಣವೇ? ಹೋಗ.